ಮೂಳೆಗಳಿಗೆ ಸಂಬಂಧಿಸಿದ ಯಾವುದೇ ಬಗೆಯ ಸಮಸ್ಯೆಯು ಸಹಜ ನಯನಗಳಿಗೆ ಗೋಚರವಾಗದ ಮಾನವನ ದೇಹದ ಸಮಸ್ಯೆ. ಪ್ರತಿಯೊಂದು ಮೂಳೆಗಳ ನಡುವಿನ ಕೀಲುಗಳು ಚಲನೆಗೆ ಅವಕಾಶ ಮಾಡಿಕೊಡುತ್ತದೆ. ಸ್ನಾಯುಗಳು, ಮೂಳೆಗಳು ಮತ್ತು ಕೀಲುಗಳು ಚಲನೆಗೆ ಪ್ರಧಾನ ಯಂತ್ರಗಳಾಗಿದ್ದು, ಇವು ನರಮಂಡಲದ ಮೂಲಕ ನಿಯಂತ್ರಿಸಲ್ಪಡುತ್ತವೆ. ಮೂಳೆಯ ಜೀವಕೋಶಗಳು ಆಸ್ಟಿಯೋಕ್ಯಾಲ್ಸಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ದೇಹದೊಳಗಿನ 60% ಕ್ಯಾಲ್ಸಿಯಂ ಮೂಳೆಗಳಲ್ಲಿದೆ. ಸಾಮಾನ್ಯವಾಗಿ ಕಂಡುಬರುವ ಕೆಲವು ಮೂಳೆ ಸಂಬಂಧಿ ಸಮಸ್ಯೆಗಳೆಂದರೆ ಬೆನ್ನೆಲುಬಿನ ಸಮಸ್ಯೆ, ಮೂಳೆ ಸ್ರವಿಕೆ, ಮೂಳೆ ಮತ್ತು ಕೀಲು ನೋವುಗಳು ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ಈ ಅಂಕಣದಲ್ಲಿ ನಿಲ್ಲುತ್ತವೆ. ಈ ಮೇಲಿನ ಸಮಸ್ಯೆಗಳು ಬರುವ ಮುಂಚೆ ಎಚ್ಚರಗೊಳ್ಳುವುದು ಒಳ್ಳೆಯದು. ಹೀಗಾಗಿ ಜನಸಾಮಾನ್ಯರಿಗೆ ಮೂಳೆಗಳ ರಕ್ಷಣೆಯ ಬಗ್ಗೆ ಕನಿಷ್ಠ ತಿಳುವಳಿಕೆ ಇರಬೇಕಾದದ್ದು ಅವಶ್ಯಕ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯನ್ನು ಮೂಳೆ ಚಿಕಿತ್ಸಾ ವಿಧಾನ ಅಥವಾ ಆರ್ಥೋಪೆಡಿಕ್ಸ್ ಎನ್ನುವರು. ಇಂದಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂಳೆ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಂಜಿತ್ ಅವರು ಜಾಯಿಂಟ್ ಪೇನ್ ಮಿತ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಕುರಿತು ಎದುರಿಸಬೇಕಾದ ಸಮಸ್ಯೆಗಳಿಗೆ ಪರಿಹಾರ ಉಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರ್ಥೋಪೆಡಿಕ್ ಡಾಕ್ಟರ್ ರಂಜಿತ್ SGI ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಗೆ ಇವತ್ತು ಕೂಡ ಮುಖ್ಯವಾಗಿ ಸಾಕಷ್ಟು ಜನ ಏಜ್ ಆಗಿರುವಂಥವರು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ, ಮೂಳೆ ನೋವು ಅಂತ ಹೇಳ್ತೀವಿ, ಕೀಲು ನೋವು ಅಂತ ಹೇಳ್ತೀವಿ. ಯಾಕೆ ಇಂಥ ಪ್ರಾಬ್ಲಮ್ಸ್ಗಳು ಬರುತ್ತೆ, ಯಾವ ಕಾರಣಕ್ಕೆ ಬರಬಹುದು, ಇದರ ಸಿಂಪ್ಟಮ್ಸ್ ಏನು, ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಸಿಗುತ್ತಾ, ಯಾವ ರೀತಿ ಟ್ರೀಟ್ಮೆಂಟನ್ನು ಸಿಗುತ್ತೆ, ಯಾವ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಡಾಕ್ಟರ್ ಇದ್ದಾರೆ. ಹಾಗೆ ನೀವು ಇಂತಹ ಪ್ರಾಬ್ಲಮ್ನ ಏನಾದರೂ ಫೇಸ್ ಮಾಡ್ತಾ ಇದ್ರೆ ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಸೂಕ್ತವಾದ ಚಿಕಿತ್ಸೆ 100% ಅಲ್ಲ 200% ಕ್ಯೂ ಟ್ರೀಟ್ಮೆಂಟನ್ನು ತಗೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಸಾಮಾನ್ಯವಾಗಿ ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ, ಕೀಲು ನೋವು ಅಂದರೆ, ಹಾಗೆ ಕೆಲವೊಬ್ಬರಿಗೆ ಈ ಒಂದು ಪೇನ್ ನಾರ್ಮಲ್ ಆಗಿ ವಯಸ್ಸಾಗಿರೋರಲ್ಲಿ ಕಂಡುಬರುತ್ತೆ. ಬಟ್ ಇತ್ತೀಚಿನ ದಿನಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಜನ ಇನ್ನೂ ಎಂಗೇಜಲ್ಲಿರೋರು ಕೂಡ ಇಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಜಾಯಿಂಟ್ ಪೇನ್ ಅಂದರೆ ಏನು ಸರ್? ಜಾಯಿಂಟ್ ಪೇನ್ ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ನೀವು ಹೇಳಿದ್ರಿ ಸಣ್ಣವ್ರಿಗೇನು ಬರುತ್ತೆ ಅಂತ. ಸಣ್ಣವ್ರಿಗೆ ಆಸ್ಟಿಯೋಆರ್ಥ್ರೈಟಿಸ್ ಬರೋಲ್ಲ, ಬಟ್ ಈ ಜಾಯಿಂಟ್ ಪೇನ್, ಕೀಲ್ ನೋವು ಬೇರೆ ಬೇರೆ ಕಾರಣಕ್ಕೆ ಬರಬಹುದು. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇಲ್ಲ ಫ್ರಾಕ್ಚರ್ ಆದ್ಮೇಲೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥ್ರೈಟಿಸ್. ಇದೆಲ್ಲ ರೀಸನ್ಸ್ ಸಣ್ಣ ಯಂಗ್ ಏಜ್ ಅಲ್ಲೇ ಬರೋದಕ್ಕೆ. ಹೌದು, ಓಲ್ಡರ್ ಏಜ್ ಅಲ್ಲಿ ಆಫ್ಟರ್ 55-60 ಇಯರ್ಸ್ ಅದರಾದ್ಮೇಲೆ ಎಲ್ಲರಿಗೂ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಬರುತ್ತೆ. ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಸೌದೋಗನೆ, ಏಜ್ ರಿಲೇಟೆಡ್ ಚೇಂಜ್. ವಯಸ್ಸಾಗುವಾಗ ಸೌದೋಗನೆಯಿಂದ ಜಾಯಿಂಟ್ ಆರ್ಥ್ರೈಟಿಸ್ ಆಗುತ್ತೆ. ಸೊ ಅದರಿಂದ ಜಾಯಿಂಟ್ ಪೇನ್ ಬರುತ್ತೆ. ಓಕೆ ಸರ್, ಹಾಗೆ ಜಾಯಿಂಟ್ ಪೇನ್ ಮುಖ್ಯವಾಗಿ ಎಂಥವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸರ್? ಯಾವ ಕಾರಣಕ್ಕೆ ಕಂಡು ಬರಬಹುದು? ಫಸ್ಟ್ ಕ್ವೆಶ್ಚನ್, ಎಂಥವ್ರಿಗೆ ಬರುತ್ತೆ? ಇವಾಗ ಸಾಮಾನ್ಯವಾಗಿ ಒಂದು ಡಾಕ್ಟರ್ ಕ್ಲಿನಿಕ್ಗೆ ಬರೋರಲ್ಲಿ 3ರಲ್ಲಿ ಒಬ್ರಿಗೆ ಆಸ್ಟಿಯೋಆರ್ಥ್ರೈಟಿಸ್ ಇರುತ್ತೆ. ಅಂದ್ರೆ ನಾರ್ಮಲ್ ಫೀವರ್, ಕೋಲ್ಡ್, ಕಾಫ್ ಎಲ್ಲ ಹೋಗ್ತಾರಲ್ಲ, ಅವ್ರ ಹತ್ರ ಕೀಲ್ ನೋವು ಇದೆಯಾ ಅಂತ ಕೇಳಿದ್ರೆ 3 ಜನರಲ್ಲಿ ಒಬ್ರಿಗೆ ಜಾಯಿಂಟ್ ಪೈನ್ ಇದ್ದೇ ಇರುತ್ತೆ. ಆಯ್ತಾ? ಸೊ ಇಟ್ಸ್ ಅ ವೆರಿ ಕಾಮನ್ ಪ್ರಾಬ್ಲಮ್, ಎಲ್ಲರಿಗೂ ಬರೋದು ಪ್ರಾಬ್ಲಮ್ ಇದು. ಯಂಗ್ ಏಜ್ ಆರ್ಥ್ರೈಟಿಸ್ ಸ್ವಲ್ಪ ರಿಲೇಟಿವ್ಲಿ ರೇರ್. ಓಲ್ಡ್ ಏಜ್ ಅಲ್ಲಿ ಎಲ್ಲರಿಗೂ ಬರೋದು. ಇವಾಗ 50 ಇಯರ್ಸ್ 50 ವರ್ಷಕ್ಕೆ ತಗೊಂಡ್ರೆ ನಿಮ್ಗೆ ಆಸ್ಟಿಯೋಆರ್ಥ್ರೈಟಿಸ್ ಇರೋದು ಒಂದು 100 ಜನರಲ್ಲಿ ಒಂದು 30 ಜನಕ್ಕೆ. ಇದು 60 ವಯಸ್ಸು ಆಗುವಾಗ ಅದೊಂದು 40 ಜನಕ್ಕೆ ಬರುತ್ತೆ.
70 ವಯಸ್ಸಾಗುವಾಗ ಆಲ್ಮೋಸ್ಟ್ 70% ಬರುತ್ತೆ. ಸೊ ಏಜ್ ಜಾಸ್ತಿ ಆಗಾಗ ನಿಮಗೆ ಜಾಸ್ತಿ ಜನಕ್ಕೆ ಆಸ್ಟಿಯೋಆರ್ಥರೈಟಿಸ್ ಬರುತ್ತೆ. ಓಕೆ. ಇದು ಯಾಕೆ ಬರುತ್ತೆ? ಇದು ಬಯಾಲಜಿಯಿಂದ ಅರ್ಥ ಆಯ್ತಾ. ಸೌದೋಗನೆ ಇದೆ, ಎಸ್ ಆಫ್ ಕೋರ್ಸ್, ಬಟ್ ಸೌದೋಗನೆ ಒಂದೇ ಸರ್. ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ನಂತರ ಮಾತನ್ನ ಮುಂದುವರಿಸೋಣ. ಬನ್ನಿ, ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪ್ರಸನ್ನ ಅಂತ. ಪ್ರಸನ್ನ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಮಾತಾಡಿಪ್ಪ. ನಮಸ್ಕಾರ ಪ್ರಸನ್ನ ಅವರೇ. ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಕತ್ತ ಶೋಲ್ಡರ್ ಬೋನ್ ಕಟ್ ಆಗ್ಬಿಟ್ಟಿತ್ತು ಸರ್. ಓಕೆ. ಅದು ಇವಾಗ ಅಂದ್ರೆ ಕ್ಯೂರ್ ಆಗಿದೆ ಅಂತ ಹೇಳಿದ್ರು. ಓಕೆ. ಅಂದ್ರೆ ಒಂದೊಂದ್ಸರಿ ಸೌಂಡ್ ಬರುತ್ತೆ ಕಟ್ ಕಟ್ ಅಂತ, ಅದು ಏನ್ ಪ್ರಾಬ್ಲಮ್ ಅಲ್ವಾ? ಇಲ್ಲ, ಇವಾಗ ನಿಮ್ಗೆ ಏನ್ ತೊಂದರೆ ಆಗತ್ತೆ? ಶಬ್ದ ಬಿಟ್ಟು ನೋವು ಏನಾದ್ರು ಬರುತ್ತಾ? ನೋವೇನು ಅಷ್ಟೇನ್ ಬರೋದು ಸರ್, ಅಂದ್ರೆ ಕೆಲಸ ಮಾಡಿ ಬಗ್ಗೆ ಎದ್ದು ಆತರ ಅದ್ ಮಾಡಿದಾಗ ಸ್ವಲ್ಪ ಸೌಂಡ್ ಬರುತ್ತೆ. ರೈಟ್. ಸಿ, ಅದು ಶೋಲ್ಡರ್ ಬೋನ್ ಅಂದ್ರೆ ಕಾಲರ್ ಬೋನ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಇಟ್ಸ್ ವೆರಿ ಕಾಮನ್ ಬೋನ್ ಫ್ರಾಕ್ಚರ್ ಆಗಕ್ಕೆ, ಆಯ್ತಾ. ಬಾಡಿಯಲ್ಲಿ ಜಾಸ್ತಿ ಫ್ರಾಕ್ಚರ್ ಆಗೋದು ಆ ಬೋನೇ ಜಾಸ್ತಿ ಫ್ರಾಕ್ಚರ್ ಆಗೋದು. ಇದು 90% ಪೀಪಲ್ ಅಲ್ಲಿ ಅದು ಕೂಡ್ಕೊಳ್ಳುತ್ತೆ ತನ್ನ ಪಾಡಿಗೆ. ಬಟ್ ನಿಮ್ಗೆ ಇನ್ನ ಶಬ್ದ ಬರ್ತಾ ಇದೆ ಅಂದ್ರೆ ಅದು ಇನ್ನ ಫುಲ್ ಕೂಡ್ಕೊಂಡಿಲ್ಲ ಅಂತ ಅರ್ಥ. ಅಂದ್ರೆ 2 ಬೋನ್ ಎಡ್ಜ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು, ಅದಕ್ಕೆ ನಿಮ್ಗೆ ಶಬ್ದ ಬರ್ತಾ ಇರೋದು. ಇವಾಗ ಅದರಿಂದ ನಿಮ್ಗೆ ಕೆಲಸ ಮಾಡ್ಬೋದಾ ಸರ್? ಏನ್ ಪ್ರಾಬ್ಲಮ್ ಅಲ್ವಾ? ಏನೋ ಹಾಗೆ ಇರ್ಬೇಕು. ಬರ್ತಾ ಇದ್ದೀನಿ. ಇವಾಗ ಎಲ್ಲ ಕೆಲಸ ಮಾಡಬಹುದು, ಆಯ್ತಾ. ನಿಮ್ಗೆ ಸಪೋಸ್ ಕೆಲಸ ಮಾಡೋದ್ ಕಷ್ಟ ಆಗ್ತಾ ಇದೆ, ಇಲ್ಲ ಅಂದ್ರೆ ನಿಮ್ಗೆ ಕೈಯಲ್ಲಿ ಬಲ ಇಲ್ಲ, ಸ್ಟ್ರೆಂತ್ ಇಲ್ಲ, ಆ ತರ ಅನ್ಸಿದ್ರೆ ಮತ್ತೆ ಅದಕ್ಕೆ ನಾವು ಆಪರೇಷನ್ ಮಾಡಿ ಅದನ್ನು ಕೂಡಿಸ್ಬೇಕಾಗತ್ತೆ. ಅದು ಏನು ತೊಂದರೆ ಇಲ್ಲ ಅಂದ್ರೆ ಹಂಗೆ ಬಿಡ್ಬೋದು, ಏನ್ ತೊಂದರೆ ಆಗಲ್ಲ. ಏನ್ ತೊಂದ್ರೆ ಏನಿಲ್ಲ ಸರ್, ಅದೇ ಸೌಂಡ್ ಬರುತ್ತೆ ಸರ್ ಒಂದೊಂದ್ಸರಿ. ಅದು ಬೋನ್ ಕೂಡ್ಕೊಳ್ದೆ ಇರೋದ್ರಿಂದ 2 ಭಾಗಗಳು ಟಕ್ ಟಕ್ ಅಂತ ಶಬ್ದ ಬರೋದು, ಅರ್ಥ ಆಯ್ತಾ. ಅಂದ್ರೆ ಏನ್ ಪ್ರಾಬ್ಲಮ್ ಅಲ್ವಾ ಸರ್ ಇವಾಗ? ಈ ಯೂಶಲಿ ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಇದೆಯಾ ಇಲ್ವಾ ನೀವು ನೋಡ್ಕೊಂಡು ಹೇಳ್ಬೇಕು. ಯೂಶಲಿ 90% ಅವ್ರಿಗೆ ಆಗಲ್ಲ. ಕೆಲವೊಂದು ಜನಕ್ಕೆ ಅಂದ್ರೆ ಹೆವಿ ವರ್ಕ್ ಮಾಡ್ತಾರಲ್ಲ, 20-30 kg ಎತ್ತವರು, ಅಂತ ಜನಕ್ಕೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇರಂಗೆ ಹೇಳ್ತಾರೆ. ಸೊ ಆ ಥರ ಜನಕ್ಕೆ ನಾವು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕಾಗತ್ತೆ. ಸೊ ನಿಮಗೆ ಆಪರೇಷನ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಎಕ್ಸ್ರೇ ಎಲ್ಲ ಮಾಡಿ ನೋಡಬೇಕು. ಬಟ್ ಯೂಶಲಿ 90% ಅದೇನೋ ತೊಂದರೆ ಇರಲ್ಲ, ಆಯ್ತಾ. ರೈಟ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಪ್ರಸನ್ನ ಅವರೇ. ಅಂಡ್ ಹಾಗೆ ನೀವು ಹೇಳಿದ್ರಿ ಭಯ ಇದೆ ನಿಮ್ಮಲ್ಲಿ, ಗೊತ್ತಾಗ್ತಾ ಇದೆ ನಿಮ್ಮ ಮಾತಲ್ಲಿ. ಆ ಥರ ಏನಾದರೂ ಗೊಂದಲ ನಿಮ್ಮಲ್ಲಿ ಇದ್ರೆ ಅದನ್ನು ಹಾಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ನೀವು ಮಣಿಪಾಲ್ ಹಾಸ್ಪಿಟಲ್ಗೆ ಬಂದು ಭೇಟಿ ಕೊಟ್ಟರೆ ನೀವು ಕಂಪ್ಲೀಟ್ ಟ್ರೀಟ್ಮೆಂಟನ್ನು ತೊಗೊಳ್ಬೋದು. ಹಾಗೆ ಫೋನ್ ಮುಖಾಂತರ ನಾವು ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗ ಡಾಕ್ಟರ್ ಜೊತೆ ಫೇಸ್ ಟು ಫೇಸ್ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೋಬೋದು. ಡಾಕ್ಟರ್ನ ಭೇಟಿ ಆಗಬೇಕಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನಂತರ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಡಾಕ್ಟರ್ ಒಟ್ಟಿಗೆ ಮಾತಾಡಬೇಕಾದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತೊಂದು ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ. ಪಾರ್ವತಿ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಸಿರ್ಸಿಯಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ನಮಸ್ಕಾರಮ್ಮ. ಸರ್, ನನ್ಗೀಗ 4 ತಿಂಗಳಿಂದ ಕಾಲ್ ಗಂಟು ನೋವು ಬರ್ತಾ ಇದೆ, 2 ಕಾಲು ನೋಯ್ತಾ ಇದೆ, ಮತ್ತೆ ಹಿಮ್ಮಡ ನೋಯ್ತಾ ಇದೆ, ಮತ್ತೆ ಕಿಡ್ನಿ ಆಪರೇಷನ್ ಆಗಿದೆ. ಅದು ಕಡಿಮೆ ಆಗುದಿಲ್ಲ ಗುಳಿಗೆಯಿಂದ ಔಷಧಿಯಿಂದ. ಅಮ್ಮ, ಕಿಡ್ನಿ ಆಪರೇಷನ್ ಯಾಕೆ ಆಗಿದೆ ಅಮ್ಮ? ಸ್ಟೋನ್ ಆಗಿತ್ತು, 2004ನೇ ಇಸ್ವಿಯಲ್ಲಿ ಆಗಿತ್ತು. ರೈಟ್ ರೈಟ್ ರೈಟ್. ವಯಸ್ಸು ಎಷ್ಟಾಯ್ತಮ್ಮ ನಿಮ್ಗೆ? 56. 56. ಇವಾಗ ಸಾಮಾನ್ಯವಾಗಿ ನಿಮ್ಗೆ ಹಿಂಡಿ ನೋವು, ಕೀಲ್ ನೋವು ಅದೆಲ್ಲ ಬರೋದು ನಿಮ್ಗೆ ಹೇಳಿಮ್ಮ. ಈ ಸದ್ಯದಲ್ಲಿ ಈಗೆಲ್ಲ ಗಂಟು ನೋಯ್ತಾ ಇದೆ. ಮತ್ತೆ ಎಕ್ಸ್ರೇ ತೆಗೆದು ನೋಡಿದ್ರೆ ಸೌಕರ್ಯ ಹೇಳಿದ್ದಾರೆ. ಅದು ಈಗೀಗ ಬಹಳ ತ್ರಾಸ ಆಗ್ತದೆ, ಕೂತ್ಕೊಂಡ್ರೆ ಮಲಗಿದ್ರೆ ಎಲ್ಲ ಒಂಥರ ಹೊಡ್ತಾ ಬಂದಂಗ ಆಗ್ತದೆ. ರೈಟ್. ಇದು ನಿಮ್ಗೆ ರುಮಟಾಯ್ಡ್ ಆರ್ಥರೈಟಿಸ್ ಆ ತರ ಇರ್ಬೋದಮ್ಮ. ನಿಮ್ಗೆ ಸ್ವಲ್ಪ ರಕ್ತ ಪರೀಕ್ಷೆಗಳು ಮಾಡ್ಬೇಕಾಗತ್ತೆ, ಅರ್ಥ ಆಯ್ತಾ. ಡಯಾಬಿಟಿಸ್ ಇದೆ ಅಂದಿದ್ದಾರೆ. ಡಯಾಬಿಟಿಸ್ ಬಿಟ್ಟು ಬೇರೆ ಜಾಯಿಂಟ್ ಪೇನ್ಗೆ ಸ್ಪೆಸಿಫಿಕ್ ಆಗಿ ಬ್ಲಡ್ ಟೆಸ್ಟ್ ಬರ್ತವೆ, ಅರ್ಥ ಆಯ್ತಾ. ಸೊ ಅದು ಮಾಡಿ ನೋಡ್ಬೇಕು ನಿಮ್ಗೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್ ಆ ಥರ ಯಾವ್ದಾದ್ರು ಇದೆಯಾ ಅಂತ ನೋಡ್ಬೇಕು. ಆ ಥರ ಯಾವ್ದಾದ್ರು ಇದ್ರೆ ಅದಕ್ಕೆ ಮೆಡಿಸಿನ್ಸ್ ಇಂದ ಅದು ಬೆಟರ್ ಆಗುತ್ತೆ. ಇವಾಗ ನೀವು ಚಳಿಕಾಲ ಇದೆ, ಮಳೆ ಬೇರೆ ಇರಬೇಕು ಸಿರ್ಸಿಯಲ್ಲಿ ಇವಾಗ.
ಸೊ ಮಳೆಕಾಲ ಚಳಿಕಾಲದಲ್ಲಿ ಯಾವುದೇ ಕೀಲ್ ನೋವು ಇದ್ರೂ ಅದು ಜಾಸ್ತಿ ಆಗಿರುತ್ತೆ. ಇವಾಗ ನಾನು ಹೇಳ್ದೆ ಅಲ್ಲ, ವಯಸ್ಸಾಗಿರೋರ್ಗೆ ಆಸ್ಟಿಯೋ ಆರ್ಥರೈಟಿಸ್ ಇರುತ್ತೆ, ಅವ್ರಿಗೂ ಜಾಸ್ತಿ ಪೇಯ್ನ್ ಇರೋದು ವಿಂಟರ್ ಸೀಸನ್ನಲ್ಲೇ, ಅಂದರೆ ಚಳಿಕಾಲದಲ್ಲೇ ಜಾಸ್ತಿ ಪೇಯ್ನ್ ಇರುತ್ತೆ. ಅದೇ ಥರ ಮಳೆಕಾಲದಲ್ಲೂ ಚಳಿಯಾಗಿರೋದ್ರಿಂದ ಅದು ಜಾಸ್ತಿ ನೋವಿರುತ್ತೆ. ಸೊ ನಿಮಗೆ ಬೆಸ್ಟ್ ಇವಾಗ ಬ್ಲಡ್ ಟೆಸ್ಟ್ಸ್ ಎಲ್ಲ ಮಾಡಿ ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತಮ್ಮ. ಸೊ ನೀವು ಹಾಸ್ಪಿಟಲ್ಗೆ ಬರಬೇಕಾಗತ್ತೆ ಯಾವಾಗಲಾದರೂ, ಕಂಪ್ಲೀಟ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀವಮ್ಮ. ಆಯ್ತಾ? ಗುಳಿಗೆಯಿಂದ ಕಡಿಮೆ ಆಗೋದಿಲ್ವಾ ಡಾಕ್ಟ್ರೆ? ಟ್ಯಾಬ್ಲೆಟ್ಸ್ ಇಂದ ಕಮ್ಮಿ ಆಗತ್ತಮ್ಮ. ಅಂದ್ರೆ ಬ್ಲಡ್ ಟೆಸ್ಟ್ ನೋಡ್ಬೇಕಮ್ಮ ಸೌದೋಗನೆ ಎಷ್ಟಿದೆ ಅಂತ. ಸಪೋಸ್ ನಿಮ್ಗೆ ಸೌದೋಗನೆ ಇವಾಗ ಮಂಡಿ ಸೌದೋಗನೆ ಇದೆ, ಇಲ್ಲ ಹಿಪ್ ಜಾಯಿಂಟ್ ಸೌದೋಗನೆ ಇದೆ, ಆ ಥರ ಇದ್ರೆ ಅದಕ್ಕೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡಿ ಸರಿ ಮಾಡಬಹುದು. ಬಟ್ ಅದೆಲ್ಲ ನೋಡೋದಕ್ಕೆ ನಾವು ಫಸ್ಟ್ ಎಕ್ಸ್ರೇ ಮಾಡಿ ನೋಡಬೇಕು. ಎಕ್ಸ್ರೇ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ ಎಷ್ಟು ಸೌದೋಗಿದೆ ಅಂತ. ಫುಲ್ ಎಂಡ್ ಸ್ಟೇಜ್ ಫುಲ್ ಸೌದೋಗನೆ ಆಗಿಬಿಟ್ಟಿದ್ರೆ ಮತ್ತೆ ಅದು ಮಂಡಿ ಸೌದೋಗ್ಬಿಟ್ಟಿದೆ, ಅದಕ್ಕೆ ಹೊಸ ಮಂಡಿ ಹಾಕ್ಬೇಕಾಗತ್ತೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಅರ್ಲಿ ಸ್ಟೇಜ್ ಆಗಿದ್ರೆ ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಅರ್ಥ ಆಯ್ತಾ? ರೈಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೀವು ಟ್ಯಾಬ್ಲೆಟ್ ಮುಖಾಂತರ ಇದು ಕ್ಯೂರ್ ಆಗುತ್ತಾ ಅಂತ ನಿಮಗೆ ಟೆಸ್ಟ್ಗಳನ್ನು ಮಾಡಿ ಆ ಟೆಸ್ಟಲ್ಲಿ ರಿಸಲ್ಟ್ ಏನಿದೆ ಅಂತ ನಾವು ತಿಳ್ಕೊಂಡಾಗ ಅಷ್ಟೇ ಡಾಕ್ಟರ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಫೋನ್ ಮುಖಾಂತರ ಕೇಳಿದ್ರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಾವು ಮಾತನಾಡ್ತಾ ಇದ್ವಿ ಯಾವ ಏಜಲ್ಲಿ ಈ ಥರ ಜಾಯಿಂಟ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಹೇಳಿ ಸರ್. ರೈಟ್. ಸೊ ಆಸ್ಟಿಯೋ ಆರ್ಥರೈಟಿಸ್ ನಾನು ಹೇಳಿದ ಥರ ವಯಸ್ಸಾಗಿರೋರಿಗೆ ಜಾಸ್ತಿ ಬರೋದು. ಆಯ್ತಾ? ಸೊ ಏಜ್ ಆವಾಗ ನಿಮಗೆ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಜೊತೆ ಮೆಕ್ಯಾನಿಕಲ್ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಅದಕ್ಕೆ ವೇರ್ ಅಂಡ್ ಟೇರ್ ಆಗಿ ಸೌದೋಗನೆ ಆಗೋದು. ಸರ್, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಮೇಡಮ್ ನಾನು ಚಿಕ್ಕಬಳ್ಳಾಪುರದಿಂದ ಜನಾರ್ದನ್ ಅಂತ ಹೇಳ್ಬಿಟ್ಟು. ಜನಾರ್ದನ್ ಅವರೇ, ಡಾಕ್ಟರ್ ಹತ್ರ ಮಾತಾಡಿ ಸರ್, ಡಾಕ್ಟರ್ ಹತ್ರ ಮಾತಾಡಿ. ಹಲೋ ಸರ್. ಓಕೆ ಮೇಡಮ್, ನಮಸ್ಕಾರ, ಮಾತಾಡಿ. ಅಲ್ಲ ಸರ್, ನಮ್ಗೆ ಏಜ್ 50 years ಆಗಿದೆ. ಆಯ್ತು. ಏಜ್ 50 years ಆಗಿದೆ. ಭುಜ ನೋವು ಜಾಸ್ತಿ ಇದೆ ಸರ್ ನಮ್ಗೆ. ಭುಜದಲ್ಲಿ ಎಲ್ರಿ? ಭುಜ ಒಂದು 20 years ಬ್ಯಾಕ್ ನಾವು ಮರಕ್ಕೆ ಕಲ್ಲು ಹೊಡೆದು ಇದಾಯ್ತು, ಜಾಸ್ತಿ ಪೈನ್ ಆಯ್ತು. ಅವಾಗಿಂದ ಪೈನ್ ಇತ್ತು, ಎಕ್ಸ್ರೇ ಎಲ್ಲ ಮಾಡಿಸಿ ನೋಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರು. ಇದಾದಾಗ ಪೈನ್ ಬರೋದು ತೋರಿಸ್ತಾ ಇದ್ದೆ, ಸ್ವಲ್ಪ ಕಡಿಮೆ ಆಗಿತ್ತು. ಮೊನ್ನೆ ಒಂದ್ಸರಿ ಗಾಡಿ ಮೇಲೆ ಬಿದ್ದೆ, ಅವತ್ತಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಎಕ್ಸ್ರೇ ಎಲ್ಲ ಮತ್ತೆ ಮಾಡಿಸ್ದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದು ಮಲ್ಕೊಂಡಾಗ ಜಾಸ್ತಿ ನೋವು ಸರ್. ಓಕೆ. ಭುಜದಲ್ಲಿ ಅಂದ್ರೆ ಶೋಲ್ಡರ್ ಅಲ್ಲ, ಇಲ್ಲ ಕೈ ಎಲ್ಲ? ಶೋಲ್ಡರ್ ಅಲ್ಲ. ಓಕೆ ಓಕೆ. ಕೆಳಗಡೆ ಬಿದ್ದಾದ್ಮೇಲೆ ನೋವು ಬರ್ತಾ ಇದೆ ಅವಾಗ? ರೈಟ್ ಹ್ಯಾಂಡ್ ಕೆಳಗಡೆ ಬಿದ್ದಾದ್ಮೇಲೆ ನೋವು ಬರ್ತಾ ಇದೆ? ಹೌದು. ಹಾ, ಮಲ್ಕೊಂಡಾಗ ಜಾಸ್ತಿ ನೋವು ಸರ್ ಅದು. ಓಕೆ. ಶುಗರ್ ಇದೇನ್ರಿ ನಿಮ್ಗೆ? ಜನಾರ್ದನ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಶುಗರ್ ಇದೇನ್ರಿ ನಿಮ್ಗೆ? ಇಲ್ಲ ಸರ್, ಶುಗರ್ ಏನಿಲ್ಲ. ಶುಗರ್ ಏನಲ್ಲ. ಕೈ ಮೇಲೆ ಎತ್ತಕ್ಕೆ ಕಷ್ಟ ಆಗತ್ತಾ? ಕೈ ಹೌದು ಸರ್, ನೋವು ಎತ್ತಕ್ಕೂ ನೋವು ಎಲ್ಲ ಪೇನ್ ಆಗುತ್ತೆ, ಮಾಡಕ್ಕೂ ಸ್ವಲ್ಪ ಕಷ್ಟನೇ. ಇಲ್ಲ, ನೋವು ಜಾಸ್ತಿ ನೋವು ಬರ್ತದೆ ಸರ್. ಇಲ್ಲ, ನೋವು ನಾ ಹೇಳ್ತಾ ಇಲ್ಲ, ಕೈ ಮೇಲೆ ಎತ್ತಕ್ಕಾಗತ್ತಾ ಇಲ್ವಾ? ಫುಲ್ ಮೇಲೆ ತನಕ ಎತ್ತಕ್ಕಾಗತ್ತಾ? ಜನಾರ್ದನ್ ಅವರೇ, ಡಾಕ್ಟರ್ ಕೇಳ್ತಾ ಇದ್ದಾರೆ ನಿಮ್ಗೆ ಕೈ ನೋವು ಬರ್ತಿದ್ಯಾ ಅಂತ ಕೇಳ್ತಾ ಇಲ್ಲ, ಕೈಯನ್ನ ಮೇಲಕ್ಕೆ ಎತ್ತೋದಕ್ ಆಗತ್ತಾ ಅಂತ ಕೇಳ್ತಿದ್ದಾರೆ. ಎತ್ತಕ್ಕೆಲ್ಲ ಆಗ್ತದೆ ಸರ್, ಅದು ಎತ್ತಕ್ಕೆಲ್ಲ ಆಗ್ತಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ಮಲ್ಕೊಂಡಿದ್ದ ಜಾಸ್ತಿ ನೋವು ಬರ್ತದೆ. ರೈಟ್ ರೈಟ್ ರೈಟ್. ಇವಾಗ ಎಷ್ಟು ದಿನ ಆಗಿದೆ ಕೆಳಗೆ ಬಿದ್ದು? ಒಂದೂವರೆ ತಿಂಗಳಾಯ್ತು ಸರ್. ಒಂದೂವರೆ ತಿಂಗಳು. ಎಕ್ಸ್ರೇ ಎಲ್ಲ ನಾರ್ಮಲ್ ಇದೆಯೇನ್ರಿ? ನಾರ್ಮಲ್ ಇದೆ ಸರ್. ಎಕ್ಸ್ರೇ ನೋಡಿದ್ರೆ ನಾರ್ಮಲ್ ಇದೆ ಅಲ್ವಾ? ರೈಟ್ ರೈಟ್. ಮತ್ತೆ ನಿಮ್ಗೆ ಕರೆಕ್ಟ್ ಆಗಿ ನೋಡ್ಬೇಕ್ರಿ, ಯಾಕಂದ್ರೆ ಶೋಲ್ಡರ್ ಒಂದು ಡೈನಮಿಕ್ ಜಾಯಿಂಟ್. ಆಯ್ತಾ? ಶೋಲ್ಡರ್ ಅಲ್ಲಿ ಫುಲ್ 360 ಡಿಗ್ರೀಸ್ ಮೂವ್ಮೆಂಟ್ ಬರುತ್ತೆ, ಎಲ್ಲಾ ಕಡೆನೂ ಮೂವ್ಮೆಂಟ್ ಬರುತ್ತೆ. ಆಯ್ತಾ? ಅದು ಸಿಂಪಲ್ ಜಾಯಿಂಟ್ ಅಲ್ಲ. ಅರ್ಥ ಆಯ್ತಾ? ಸೊ ನಿಮ್ಗೆ ಮೂಲೆಯಲ್ಲಿ ಫ್ರಾಕ್ಚರ್ ಇಲ್ಲ ಅಂದ್ರೂ ಬೇರೆ ಲಿಗಮೆಂಟ್ ಡ್ಯಾಮೇಜು ಆ ಥರ ಏನಾದ್ರು ಇರಕ್ಕೆ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಸೊ ನಿಮಗೆ ಪ್ರಾಪರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಸೊ ನೀವು ಬೆಂಗಳೂರಿಗೆ ಬಂದರೆ ಮಣಿಪಾಲ್ ಮಲ್ಲೇಶ್ವರಂಗೆ ಬನ್ನಿ, ನಾವು ನೋಡ್ತೀವಿ. ನೋಡ್ಬಿಟ್ಟು ತಿರ್ಗಾ ಎಕ್ಸ್ರೇ ಏನಾದ್ರು ಮಾಡಬೇಕಾ, ಬೇರೆ ಏನಾದ್ರು ಟೆಸ್ಟ್ ಮಾಡಬೇಕಾ, ಮಾಡಿಬಿಟ್ಟು ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಆಯಿತಾ? ಅದು ಮಲಗಿರುವಾಗ ನಾರ್ಮಲಿ ಶೋಲ್ಡರ್ಲಿ ಏನಾದ್ರು ಇಂಜುರಿ ಇದ್ದರೆ ಆ ಶೋಲ್ಡರ್ ಮೇಲೆ ಮಲಗುವಾಗ ನೋವಾಗುತ್ತೆ, ಯಾಕಂದರೆ ಪ್ರೆಸ್ ಆಗುತ್ತಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದು ನಾರ್ಮಲ್ಲೇ. ಆಯಿತಾ? ಸೊ ಶೋಲ್ಡ್ರಲ್ಲಿ ಏನೋ ತೊಂದರೆ ಇರಬಹುದು, ಬಟ್ ಅದು ನಿಮ್ಮನ್ನು ನೋಡದೆ ನಾನು ಹೇಳೋಕ್ಕಾಗಲ್ಲ.
ಅರ್ಥ ಆಯ್ತಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೀವು ಸ್ಟೇ ಅದೇ best. ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ಬಂದು ನೀವು ಡಾಕ್ಟರ್ ಒಟ್ಟಿಗೆ ಮಾತಾಡ್ಬೋದು. ಹಾಗೆ ವಿಳಾಸ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಟೇ ಆಗಿರೋದು ಅಂತ ಹೇಳಿದ್ರಿ. ತುಂಬಾ ಲಾಂಗ್ ಏನಾಗೋದಿಲ್ಲ, ನಿಮಗೆ ಆರಾಮಾಗಿ ಬಂದು ಹೋಗ್ಬೋದು. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಯಾವ ಏಜಲ್ಲಿ ಜಾಯಿಂಟ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಿ. ರೈಟ್. ಸೊ ಆ ಏಜ್ ಜಾಸ್ತಿ ಆಗುವಾಗ ನಿಮ್ಗೆ ಜಾಯಿಂಟ್ ಪೇನ್ ಜಾಸ್ತಿ ಆಗುತ್ತೆ. ಸೊ ಅಂದ್ರೆ ಸರ್, ಇದು ರೈನಿ ಸೀಸನ್ ಅಂಡ್ ವಿಂಟರ್ ಸೀಸನ್ ಅಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಎಸ್. ಇವಾಗ ನಾರ್ಮಲಿ ನಿಮ್ಗೆ ಜಾಯಿಂಟ್ ಅಲ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಜಾಯಿಂಟ್ ಅಲ್ಲಿ ಡಿಸೀಸ್ ಇರೋದು, ಜಾಯಿಂಟ್ ಅಲ್ಲಿ ಕಾಯಿಲೆ ಇರೋದು. ಯಾವುದೇ ಕಾಯಿಲೆನೋ ವಿಂಟರ್ ಸೀಸನ್ ಅಲ್ಲಿ ಇಲ್ಲ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಆವಾಗ ಮಾತ್ರ ಅಲ್ಲ, ಇವಾಗ ಸಪೋಸ್ ಜ್ವರ ಬಂದ್ರೆ ಬಾಡಿ ಪೇನ್ಸ್ ಇರುತ್ತೆ, ಎಲ್ಲರಿಗೂ ಬರುತ್ತೆ, ನಿಮಗೂ ಬಂದಿರುತ್ತೆ ಅಲ್ವಾ? ಸೊ ಅದೇ ತರ ಜಾಯಿಂಟ್ ಪೇನ್ಸ್ ಸಿಂಪ್ಟಮ್ಸ್ ಜಾಸ್ತಿ ಆಗೋದು ನಿಮಗೆ ಈ ಸ್ಪೆಸಿಫಿಕ್ ಸೀಸನ್ಸ್ ಅಲ್ಲಿ. ಚಳಿ ಇರುವಾಗ, ಮಳೆಗಾಲದಲ್ಲಿ, ಜ್ವರ ಏನಾದಿರುವಾಗ, ಜಾಸ್ತಿ ಓಡಾಡಿದ್ರೆ, ಸಪೋಸ್ ನೀವು ನಾರ್ಮಲ್ ಇಂದ ಜಾಸ್ತಿ ಓಡಾಡಿದ್ರೆ ಆ ಥರ ಎಲ್ಲ ಮಾಡಿದ್ರೆ ಪೇನ್ ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಸೌದೋಗನೆ ಏಜ್ ಜಾಸ್ತಿ ಆಗಾಗ ಸೌದೋಗನೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಲ್ಡರ್ಲಿ ಪೀಪಲ್ 60 ವರ್ಷ 70 ವರ್ಷ ಅವ್ರಿಗೆ ಪೇನ್ ಜಾಸ್ತಿ ಇರುತ್ತೆ. ಸೊ ಸೌದೋಗನೆ ಆದಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಏನಿದೆ, ಸ್ಮಾರ್ಟ್ ಟ್ರೀಟ್ಮೆಂಟ್ಗಳಿವೆ. ಮೇನ್ ಟ್ರೀಟ್ಮೆಂಟು ವೆಯ್ಟ್ ರಿಡಕ್ಷನ್ ಮತ್ತು ಎಕ್ಸಸೈಸ್. ಆಯಿತಾ? ಯಾಕಂದರೆ ತೂಕ ಜಾಸ್ತಿ ಇದ್ದರೆ ಮಂಡಿಯಲ್ಲಿ ಲೋಡ್ ಜಾಸ್ತಿ ಇರುತ್ತೆ, ಮಂಡಿ ಕೀಳುಗಳಲ್ಲಿ ಲೋಡ್ ಜಾಸ್ತಿ ಇರುತ್ತೆ, ಸೊ ನೋವು ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ಆಸ್ಟಿಯೋಆರ್ಥರೈಟಿಸಲ್ಲಿ ಮೊದಲನೇ ಸ್ಟೆಪ್ಪು ವೆಯ್ಟ್ ರಿಡಕ್ಷನ್. ಆಯ್ತು. ಸೆಕೆಂಡ್ ಎಕ್ಸಸೈಸ್. ಇವಾಗ ಮಸಲ್ ಟೋನ್ಸ್ ವೀಕ್ ಆಗಿರುತ್ತೆ, ಇವಾಗ ನಾವು ಏಜ್ ಆಗುವಾಗ ಮಸಲ್ಸ್ ಎಲ್ಲ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ ಎಕ್ಸಸೈಸ್ ಮಾಡಿ ಮಸಲ್ಸ್ ಸ್ಟ್ರೆಂತ್ ಇದ್ರೆ ಅದು ಬೋನಿಂದ ಲೋಡ್ ತೆಗೆದ್ಬಿಡುತ್ತೆ. ಸೊ ಅದು ಪೇಯ್ನು ಕಮ್ಮಿ ಆಗುತ್ತೆ. ಆಯ್ತಾ? ಸೊ ಇದು ಫಸ್ಟ್ ಸ್ಟೆಪ್. ಮೆಡಿಸಿನ್ಸು, ಸಮ್ ಮೆಡಿಸಿನ್ಸ್ ಇದೆ, ವೈಟಮಿನ್ ಟ್ಯಾಬ್ಲೆಟ್ಸು ಅದೆಲ್ಲ ಕೊಡ್ತೀವಿ ಯೂಶಲಿ. ಎಂಡ್ ಸ್ಟೇಜ್ ಬಂದಾದ್ಮೇಲೆ ಆವಾಗ ಮೆಡಿಸಿನ್ಸು, ವೆಯ್ಟ್ ರಿಡಕ್ಷನು ಇದರಲ್ಲೆಲ್ಲ ಅಷ್ಟು ಹೆಲ್ಪ್ ಬರಲ್ಲ. ಸೊ ಆವಾಗ ನಾವು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಆರ್ ಹಿಪ್ ರೀಪ್ಲೇಸ್ಮೆಂಟ್ ಸರ್ಜರಿ, ಯಾವ ಜಾಯಿಂಟ್ ಡ್ಯಾಮೇಜ್ ಆಗಿದೆ ಅದನ್ನು ನಾವು ರಿಪ್ಲೇಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕ್ತೀವಿ. ಅದೇ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ ಸರ್, ಈಗ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಮೂಳೆ ನೋವು, ಬೋನ್ ಪೇನ್ ಅಂತ ನಾವೇನು ಹೇಳ್ತೀವಿ, ಏನಾದರೂ ನಮಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಇದರಿಂದನೇ ಬಂದಿರಬಹುದು ಅನ್ನೋದಕ್ಕೇನಾದರೂ? ರೈಟ್. ನೀವು ಹೇಳ್ತಾ ಇದ್ದಿಲ್ಲ ಕೀಲ್ ನೋವು ಇಲ್ಲ ಮೂಳೆ ನೋವು ಯೂಶಲಿ ಬೋನಲ್ಲಿ ಪೇನ್ ಬರೋದಿಲ್ಲ. ಮೂಳೆಯಲ್ಲಿ ಪೇನ್ ಬರ್ತಾ ಇದೆ ಅಂದ್ರೆ ಒಂದು ಕಾರಣ ಆಸ್ಟಿಯೋಪೋರೋಸಿಸ್, ಅಂದ್ರೆ ಬೋನ್ ವೀಕ್ ಆಗಿರೋದು, ಬೋನ್ ನಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಅದು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಇಟ್ಸ್ ಕಾಮನ್, ಬಟ್ ಕೀಲ್ ನೋವು ಅಷ್ಟು ಕಾಮನ್ ಇಲ್ಲ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಫ್ರಾಕ್ಚರ್ ಆ ತರ ಆಗಿದ್ರೆ ಮೂಳೆ ನೋವು ಇರುತ್ತೆ. ಸೊ ಮೇನ್ಲಿ ಕೀಲ್ ನೋವು ಕಾಮನ್ ಆಗಿ ಬರೋದು. ಕೀಲ್ ನೋವೇ ಒಂದು ಸಿಂಪ್ಟಮೇ. ಕೀಲ್ ನೋವು ಸಿಂಪ್ಟಮ್ ಅಂದ್ರೆ ಕೀಲ್ ನೋವು ಬರುತ್ತೆ, ಜೊತೆಗೆ ಬಾವು ಬರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಸೊಟ್ಟ ಆಗಿರುತ್ತೆ, ಕಾಲ್ ಬೆಂಡ್ ಆಗಿರುತ್ತೆ, ಕಾಲ್ ಸ್ಟ್ರೈಟ್ ಆಗಿರಲ್ಲ. ನಾರ್ಮಲ್ ಲೆಗ್ ಸ್ಟ್ರೈಟ್ ಆಗಿರೋದ್ರಿಂದ ಸೌದೋಗಿರೋರಿಗೆ ಬೆಂಡ್ ಆಗಿರುತ್ತೆ. ಕೆಳಗಡೆ ಕೂತ್ಕೊಳ್ಳೋದು ಎದೊಳೋದು ಕಷ್ಟ ಆಗುತ್ತೆ, ಸ್ಟೆಪ್ಸ್ ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ, ಜಾಸ್ತಿ ದೂರ ನಡೆದ್ರೆ ನೋವಾಗುತ್ತೆ. ಸೊ ಇದೆಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಜಾಯಿಂಟ್ ಪೇನ್ಸ್, ಜಾಯಿಂಟ್ ಆರ್ಥರೈಟಿಸ್. ಓಕೆ, ಅಂದರೆ ಸರ್ ಇದು ಜಾಯಿಂಟ್ ಪೇನ್ ಅಂತ ನಾವೇನು ಹೇಳ್ತೀವಿ, ಜೆನೆಟಿಕಲ್ ಪ್ರಾಬ್ಲಮ್ ಇಂದ ಬರೋ ಚಾನ್ಸಸ್ ಏನಾದರೂ ಇರುತ್ತಾ? ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಅಂಥದ್ದು? ಜೆನೆಟಿಕ್ ಇದು ಪ್ರೂವ್ ಏನೋ ಆಗಿಲ್ಲ, ಬಟ್ ಡೆಫಿನೆಟ್ಲಿ ಒಂದು ಕಾಂಪೊನೆಂಟ್ ಇರತ್ತೆ. ಅರ್ಥ ಆಯ್ತಾ? ಇದು ಇಷ್ಟು ಕಾಮನ್ ಆಗಿರೋದ್ರಿಂದ ನಾವು ಜೆನೆಟಿಕ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ದಟ್ಸ್ ಇಟ್. ಜೆನೆಟಿಕ್ ಸ್ವಲ್ಪ ಇರ್ಲೇಬೇಕು, ಯಾಕಂದ್ರೆ ಕೆಲವೊಂದು ಜನ ಇರ್ತಾರೆ 70 ವರ್ಷ 80 ವರ್ಷ ಆಗಿದ್ರು ಮಂಡಿಗಳೆಲ್ಲ ಚೆನ್ನಾಗಿರುತ್ತೆ, ಕೀಲ್ಗಳೆಲ್ಲ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು, ಪ್ರಾಬ್ಲಮ್ ಅಂತ ಹೇಳಲ್ಲ, ಜೆನೆಟಿಕ್ದು ಒಂದು ಎಫೆಕ್ಟ್ ಇರುತ್ತೆ. ಅದರಿಂದ ಜಾಸ್ತಿ ನಮ್ದು ಲೈಫ್ ಸ್ಟೈಲು, ಊಟ, ಎಕ್ಸಸೈಸು ಅದೆಲ್ಲ ಅಡಿಷನಲ್ ದೊಡ್ಡ ಫ್ಯಾಕ್ಟರ್ಸು. ಸೊ ಜೆನೆಟಿಕ್ ಪ್ರಾಬ್ಲಮ್ ಇಂದ ಆ ಬೇರೆ ಮಾಡಿಫೈಬಲ್ ಫ್ಯಾಕ್ಟರ್ಸ್, ಇವಾಗ ನಿಮ್ಮ ಲೈಫ್ ಸ್ಟೈಲ್ ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಎಕ್ಸಸೈಸ್ ಮಾಡಬಹುದು, ಡಯಟ್ ಒಳ್ಳೆ ಡಯಟ್ ತಗೋಬಹುದು. ಸೊ ಇದೆಲ್ಲ ನಿಮಗೆ ಮಾಡಿಫೈಬಲ್ ಫ್ಯಾಕ್ಟರ್ಸು.
ಸೊ ಅದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಟ್ರೀಟ್ಮೆಂಟಿಗೆ. ಜೆನೆಟಿಕ್ ಟ್ರೀಟ್ಮೆಂಟ್ ಅಷ್ಟು ಅದಕ್ಕೆ ಹೆಲ್ಪ್ ಆಗ್ತಾ ಇಲ್ಲ. ಓಕೆ ಸರ್, ಈಗ ಇನ್ ಕೇಸ್ ಕೀಲು ನೋವು ಮೂಳೆ ನೋವು ಇರೋ ಅಂಥವರು ನಾರ್ಮಲ್ ಆಗಿ ವರ್ಕ್ ಮಾಡೋದು ತುಂಬ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೈ ಕಾಲು ನೋವಿದ್ದಾಗ. ಬಿಫೋರ್ ದಟ್ ಈ ಥರ ಪೇಯ್ನ್ ಬರೋದಕ್ಕೂ ಮುಂಚಿತವಾಗಿ ನಾವೇನಾದರೂ ಸ್ವಲ್ಪ ಕೇರ್ ಆಗಿರಬಹುದಾ? ಈ ಥರ ಬರೋದು ಈಗ ವರ್ಕ್ ಮಾಡಿದ್ರೆ ಈ ಥರ ಬರುತ್ತೆ, ಸೊ ಬಿಫೋರ್ ದಟ್ಟೆ ನಾವು ಸ್ವಲ್ಪ ಕೇರ್ ಆ ಥರ ಏನಾದರೂ ಮುಂಚಿತವಾಗಿ ಏನಾದರೂ ಟ್ರೀಟ್ಮೆಂಟ್ ತಗೊಳ್ಬಹುದಾ? ಆ ಥರ ಸೀಕ್ರೆಟ್ ನಂಗೆ ಗೊತ್ತಿಲ್ಲ. ಅದು ಸೀಕ್ರೆಟ್ ಟು ಯೂತ್ ನೀವು ಕೇಳ್ತಾ ಇದ್ದೀರಾ, ಹೆಂಗೆ ಲೈಫ್ ಲಾಂಗ್ ಯಂಗ್ ಆಗಿರ್ಬೋದು ಅಂತ ಕೇಳ್ತಾ ಇದ್ದೀರಾ. ದಟ್ ಈಸ್ ನಾಟ್ ಪಾಸಿಬಲ್. ಬಟ್ ಯಾಕಂದ್ರೆ ಸೌದೋಗಿ ನಾನು ನಿಮ್ಮ ಹತ್ರ ಹೇಳಿದೆ, ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಏಜ್ ಅಲ್ಲಿ ಬರಬಹುದು. ಕೆಲವೊಂದು ಜನಕ್ಕೆ 45-50ಗೇನೆ ತುಂಬಾ ನೋವು ಬರಬಹುದು, ಕೆಲವೊಂದಿಗೆ 70-90 ವಯಸ್ಸಲ್ಲೂ ಅಷ್ಟು ನೋವು ಬರ್ತಾ ಇರಬಹುದು. ಅರ್ಥ ಆಯ್ತಾ? ಬಟ್ ಅದು ಎಲ್ಲರಿಗೂ ಬಂದೇ ಬರುತ್ತೆ. ಎವ್ರಿಬಡಿ ವಿಲ್ ಗೆಟ್ ಆರ್ಥರೈಟಿಸ್, ಆಯ್ತಾ? ಬಟ್ ಅದನ್ನು ಡಿಲೇ ಮಾಡೋದಕ್ಕೆ ನಾನು ಹೇಳ್ದೆಲ್ಲ ಲೈಫ್ ಸ್ಟೈಲ್, ನಾವು ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಇಟ್ಕೊಂಡು ಬೈ ಹೆಲ್ತಿ ಲೈಫ್ ಸ್ಟೈಲು, ಗುಡ್ ಡಯಟು, ಪ್ಲೆಂಟಿ ಆಫ್ ಎಕ್ಸಸೈಸ್, ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋದು, ಇದೆಲ್ಲ ಮಾಡಿ ನಾವು ಜಾಯಿಂಟ್ಸ್ ಅನ್ನು ಹೆಲ್ತಿ ಆಗಿ ಇಟ್ಕೋಬಹುದು. ಯೋಗ ಪ್ರಾಣಾಯ ಅದೆಲ್ಲ ಮಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಬಹುದು. ಈ ತರ ನಾವು ಮಾಡಿಫೈ ಮಾಡ್ಬೋದು, ಬಟ್ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ಓಕೆ 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 ಸರ್, ಈಗ ಜಾಯಿಂಟ್ ಪೇನ್ ಇರೋವಂಥವ್ರಿಗೆ ಯಾವ ಥರ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ ಸರ್? ರೈಟ್. ಸೊ ಫಸ್ಟ್ ನಾನು ಹೇಳಿದ ಫಸ್ಟ್ ವೆಯ್ಟ್ ರಿಡಕ್ಷನ್ ಮತ್ತೆ ಎಕ್ಸಸೈಸ್, ಆಯ್ತಾ? ಒನ್ಸ್ ಎಂಡ್ ಸ್ಟೇಜ್ ಆದಮೇಲೆ ಕಂಪ್ಲೀಟ್ ಜಾಯಿಂಟ್ ಸೌದೋದ್ಮೇಲೆ ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅಂತ ಮಾಡ್ತೀವಿ. ಓಕೆ, ಐ ಹ್ಯಾವ್ ಅ ಮಾಡೆಲ್ ಹಿಯರ್. ಯಾ ಶೋರ್ ಸರ್. ಸೊ ಇದು ನಿಮ್ಮದು ಮಂಡಿದು ಮಾಡೆಲ್. ಸೊ ಇದರಲ್ಲಿ ನಿಮಗೆ ಇದು ಸ್ಮೂತ್ ಆಗಿ ಯಂಗ್ ನೀಯಲ್ಲಿ ಸ್ಮೂತ್ ಆಗಿದೆ, ಅರ್ಥ ಆಯ್ತಾ? ಸೊ ಏಜ್ ಆದ್ಮೇಲೆ ಇದು ಡ್ಯಾಮೇಜ್ ಆಗಿ ಕೆಳಗಡೆ ಇರೋ ಬೋನ್ ಎಕ್ಸ್ಪೋಸ್ ಆಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಬೋನ್ ರಬ್ ಆಗುವಾಗ, ನಡಿವಾಗ ಎಲ್ಲ ರಬ್ ಆಗುವಾಗ ನಿಮ್ಗೆ ನೋವು ಜಾಸ್ತಿ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಕ್ಕೆ ಬಾಡಿ ಅದಕ್ಕೆ ಫ್ಲೂಯಿಡ್ ಜಾಸ್ತಿ ಕೊಡುತ್ತೆ, ಆಯಿಲ್ ಹಾಕೋ ತರ ಲೂಬ್ರಿಕೇಶನ್ಗೆ. ಸೊ ಅದಕ್ಕೆ ನಿಮ್ಗೆ ಬಾವು ಬರೋದು, ಅರ್ಥ ಆಯ್ತಾ? ಸೊ ಅದೇ ಆಸ್ಟಿಯೋಆರ್ಥರೈಟಿಸ್. ಸೊ ಇದು ಸೌದೋದ್ಮೇಲೆ ಇದಕ್ಕೆ ವಾಪಸ್ ಬರ್ಸಕ್ಕೆ ಇದಕ್ಕೆ ಟೆಕ್ನಾಲಜಿ ಇಲ್ಲ, ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ಏನ್ ಮಾಡಬೇಕು, ಇದನ್ನು ಆಪರೇಷನ್ ಮಾಡಿ ಸೌದೋಗಿರೋ ಭಾಗ ಅಂತ ತೆಗೆದು ಒಂದು ಮೆಟಲ್ ಕ್ಯಾಪ್ ಮತ್ತೆ ಇಲ್ಲಿ ಒಂದು ಪಾಲಿಎಥಿಲೀನ್ ಅಂತ ಹಾಕ್ತೀವಿ. ಅದೇ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಈ ಮಾಡೆಲ್ ನೋಡಿದ್ರೆ ಈ ಶೈನಿಂಗ್ ಆಗಿದೆಲ್ಲ ಇದೆಯಾ ಮೆಟಲ್ ಕ್ಯಾಪ್, ಅಂಡ್ ಈ ವೈಟ್ ಆಗಿರೋದು ಪಾಲಿಎಥಿಲೀನ್. ಕೆಳಗಡೆ ಇನ್ನೊಂದು ಮೆಟಲ್ ಬ್ಲಾಕ್ ಇರುತ್ತೆ, ಆ ಪಾಲಿಎಥಿಲೀನ್ ಸಪೋರ್ಟ್ ಮಾಡೋದಕ್ಕೆ. ಇದೆ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಟೋಟಲ್ ನೀ ರಿಪ್ಲೇಸ್ಮೆಂಟ್. ಸೊ ಇದು ಮಾಡಿದಾದ್ಮೇಲೆ ಲೆಗ್ ತಿರ್ಗಾ ಸ್ಟ್ರೈಟ್ ಆಗ್ಬಿಡುತ್ತೆ, ಬೋನ್ ರಬ್ ಆಗಲ್ಲ, ಸೊ ಬೋನ್ ಪೇನ್ ಹೋಗ್ಬಿಡುತ್ತೆ, ಲೂಬ್ರಿಕೇಶನ್ ನಾರ್ಮಲ್ ಆಗ್ಬಿಡುತ್ತೆ. ಮೆಟಲ್ ಆನ್ ಪಾಲಿ ಇರೋದ್ರಿಂದ ಲೂಬ್ರಿಕೇಶನ್ ನಾರ್ಮಲ್ ಆಗಿರುತ್ತೆ. ಸೊ ಬಾವು ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಇದಾದ್ಮೇಲೆ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಅವರು ಮಾಡಬಹುದು. ಅವ್ರಿಗೆ ನೋವಿಂದ ಯಾವ್ದೆಲ್ಲ ಕಾರ್ಯಗಳು ಅವಾಯ್ಡ್ ಮಾಡ್ತಾ ಇದ್ರು ಅದು ಮಾಡಕ್ಕಾಗುತ್ತೆ. ಇದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅಂತ. ಓಕೆ ಸರ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಇದೆ, ಅದು ಹೇಗೆ ಅಂತ ಹೇಳಿದ್ರಿ. ಅಂದ್ರೆ ಯಾವ ಮೂಮೆಂಟ್ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಸರ್? ಈಗ ಎಲ್ಲ ಜಾಯಿಂಟ್ ಪೇನ್ ಇರೋದಕ್ಕೂ ರಿಪ್ಲೇಸ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಯಾವ ಮೂಮೆಂಟ್ ಅಲ್ಲಿ ಈ ತರ ರಿಪ್ಲೇಸ್ಮೆಂಟ್ ಮಾಡಬಹುದು? ಯೂಶಲಿ ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಪೇಷಂಟ್ಸ್ ಹತ್ರನೇ ಸೆಷನ್ ಮಾಡಕ್ಕೆ ಹೇಳ್ತೀನಿ. ಇವಾಗ ನಮ್ ಡಾಕ್ಟರ್ ಆಗಿ ನನ್ನ ಕಾರ್ಯ ಪೇಷಂಟಿಗೆ ಜ್ಞಾನ ತಿಳಿಸೋದು, ಅವ್ರಿಗೆ ಈ ತರ ಆಪ್ಷನ್ ಇದೆ ಅಂತ ಹೇಳಬೇಕು, ಅವ್ರಿಗೆ ಇದ್ರದ್ದು ರಿಸ್ಕ್ಸು ಬೆನಿಫಿಟ್ಸು ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ನನ್ನ ಜಾಬ್, ಆಯ್ತಾ? ಆಪರೇಷನ್ ಮಾಡೋದು ಪೇಷಂಟ್ದು ಡಿಸಿಷನ್. ಯಾಕಂದ್ರೆ ಮೇನ್ ರೀಸನ್ ಆಪರೇಷನ್ಗೆ ಇಸ್ ಪೇನ್. ಅಂದ್ರೆ ಪೇಷಂಟ್ಗೆ ಕಾಲರ್ ರೆಡಿ ಆಗಿದ್ದಾರೆ ಸರ್, ನಂತರ ಮಾತನ್ನ ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ರಂಜಿತಾ. ರಂಜಿತಾ ಅವರೇ, ಇಲ್ಲಿಂದ ಕರೆ ಮಾಡ್ತಿರೋದು? ಬಸವೇಶ್ವರ ನಗರಿಂದ. ರಂಜಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮಾ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಸರ್, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡತ್ತಾ ಇವಾಗ ಮೊಣಕೈಗೆ ಹಿಂಗ್ ಜೋರಾಗಿ ಇಳಿದಾಗ ಒಂದು ಗಂಟು ಮಾತ್ರ ಹೊರಗಡೆ ಬಂದ್ಬಿಟ್ಟಿದೆ ಸರ್. ಅದನ್ನ ನೋವಿಲ್ಲ ಏನಿಲ್ಲ ಸರ್, ಅದು ನೋಡೋದಿಕ್ಕೆ ನಮ್ಗೆ ಒಂಥರ ಅನ್ಸುತ್ತೆ. ಅದನ್ನೇನಾದ್ರು ಮಾಡಿಸ್ಬೇಕಾ ಇಲ್ಲ ಹಂಗೆ ಬಿಟ್ಬಿಡ್ಬೋದಾ ಸರ್ ಅದನ್ನ? ಇಲ್ಲಮ್ಮ, ಮಣಕೈಯಲ್ಲಿ ಸರ್ ಜೋರಾಗಿ ಇಟ್ಕೊಂಡು ಗ್ರಿಪ್ ಆಗಿ ಎಳೆದಾಗ ಒಂದು ಚಿಕ್ಕದಾಗ ಗಂಟು ಮಾತ್ರ ಇದೆ ಸರ್. ಅದು ನೋವಿಲ್ಲ ಸರ್, ಅದೇನು ಇಲ್ಲ, ನೋಡೋದಿಕ್ ಹೊರಗಡೆ ಕಾಣಿಸುತ್ತೆ ಸರ್ ಅದು. ಅದು ಹಂಗೆ ಅದೇ ತರ ಇದೆಯಾ ಇಲ್ಲ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ ಸರ್, ಹಂಗೆ ಇದೆ ಸರ್. ಸುಮಾರು 1 year ಆಯ್ತು ಸರ್. 1 year ಇದೆ. ಓಕೆ ಅಮ್ಮ. ಸೊ ಗಂಟು ಆ ಥರ ಇರೋದು ಅದು ತೆಗಿಬಹುದು, ಆಪರೇಷನ್ ಮಾಡಿ ತೆಗಿಬಹುದು, ಸಣ್ಣ ಆಪರೇಷನ್ ಮಾಡಿ ಅದನ್ನು ತೆಗಿಬಹುದು, ಅರ್ಥ ಆಯ್ತಾ?
ಅದು ನೋಡಬೇಕು ಗಂಟೆ ಎಲ್ಲಿಂದ ಅಂತ. ನೀವು ಹೇಳೋದು ನೋಡಿದ್ರೆ ಗ್ಯಾಂಗ್ಲಿಯಾನ್ ಸಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಜಾಯಿಂಟ್ ಕ್ಯಾಪ್ಸ್ಯೂಲ್ ಇದೆ ಅಲ್ಲ, ಅದರಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿರೋದ್ರಿಂದ ಜಾಯಿಂಟ್ ಒಳಗಡೆ ಇರೋ ಫ್ಲೂಯಿಡ್ ಸ್ವಲ್ಪ ಹೊರಗೆ ಲೀಕ್ ಆಗಿರೋದು. ಅದಕ್ಕೆ ಅದು ನೀವು ಹೇಳೋದು ನೋಡಿದ್ರೆ ಅದು ತನ್ನ ಪಾಡಿಗೆ ಹೋಗಲ್ಲಮ್ಮ, ಯಾಕಂದ್ರೆ ಡ್ಯಾಮೇಜ್ ಆಗಿದೆ ಅಲ್ಲ, ಜಾಯಿಂಟ್ ಕ್ಯಾಪ್ಸೂಲ್ ಡ್ಯಾಮೇಜ್ ಆಗಿರೋದು, ಅದು ರಿಪೇರ್ ಮಾಡಬೇಕು. ಒಳಗಡೆ ರಿಪೇರ್ ಮಾಡಿಲ್ಲ ಅಂದ್ರೆ ಆ ಫ್ಲೂಯಿಡ್ ಹೊರಗೆ ಬಂದು ಅದಕ್ಕೆ ಅದು ಸ್ವೆಲ್ಲಿಂಗ್ ಬಂದಿದೆ. ಆಯ್ತಾ, ನೋವೇನೋ ಇಲ್ಲ, ಏನ್ ತೊಂದರೆ ಇಲ್ಲ ಅಂದ್ರೆ ಹಂಗೆ ಬಿಡ್ಬೋದಮ್ಮ. ಬಟ್ ಒಂದ್ಸತಿ ಡಾಕ್ಟರ್ ಹತ್ರ ಒಂದ್ಸತಿ ತೋರ್ಸೋದು ಒಳ್ಳೇದು. ಬೇರೆ ಯಾವ್ದು ಕ್ಯಾನ್ಸರ್ ಆ ತರ ಏನೋ ಇಲ್ಲ ಅಂತ ನೋಡ್ಕೊಳಕ್ಕೆ ಒಂದ್ಸತಿ ಡಾಕ್ಟರ್ ಹತ್ರ ತೋರ್ಸ್ಬಿಡೋದು ಬೆಟ್ರು. ಆಯ್ತಾ, ಬಟ್ ಯೂಶಲಿ ಏನೋ ಆ ತರ ಏನೋ ಇರಕ್ಕಿಲ್ಲ. ರೈಟ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿಗೆ ಮಾಹಿತಿ ಬೇಕು ಅಥವಾ ನೀವೇನಾದ್ರೂ ಟ್ರೀಟ್ಮೆಂಟನ್ನು ತಗೊಳ್ಳೇಬೇಕು ಕಂಪಲ್ಸರಿ ಅಂತ ಏನಾದರೂ ಅನಿಸಿದರೆ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಬಂದು ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವೀಕ್ಷಕರೇ, ಇವತ್ತೇನು ನಾವೊಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ, ಜಾಯಿಂಟ್ ಪೇನ್ ಆಗಿರ್ಬೋದು, ಮೂಳೆ ನೋವು ಅಂತ ಹೇಳ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಿಮಗೆ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಭೇಟಿ ಕೊಡಿ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಜಾಯಿಂಟ್ ಪೇನ್ ಹಾಗೆ ಮೂಳೆ ನೋವು ಯಾವ ಕಾರಣಕ್ಕೆ ಬರುತ್ತೆ, ಯಾವ ಏಜಲ್ಲಿ ಬರುತ್ತೆ, ಇಂತಹ ಪ್ರಾಬ್ಲಮ್ನ ನೀವೇನಾದರೂ ಫೇಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಾವು ಮಾತನಾಡ್ತಾ ಇದ್ವಿ ಯಾವ ಒಂದು ಮೂಮೆಂಟಲ್ಲಿ ಈ ಥರ ಒಂದು ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಪೇಷಂಟ್ ಅವ್ರಿಗೆ ನೀಡ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಅವ್ರಿಗೆ ಯಾವ ಕಾರ್ಯಗಳು ರೆಸ್ಟ್ರಿಕ್ಟ್ ಆಗ್ತಾ ಇದೆ ನೋವಿಂದ, ಇವಾಗ ಮಂಡಿ ನೋವಿಂದ, ಹಿಪ್ ಪೇಯ್ನಿಂದ, ಯಾವ ಕಾರ್ಯಗಳು ಅವ್ರಿಗೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಂದು ಜನಕ್ಕೆ ಅಕ್ಕಪಕ್ಕ ಅಂಗಡಿಗೆ ಹೋಗೋದು ಇಲ್ಲ ಸ್ಟೆಪ್ಸ್ ಹತ್ತೋದು ಇಳಿಯೋದು ಇದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಯಾವ ಆಕ್ಟಿವಿಟಿ ರೆಸ್ಟ್ರಿಕ್ಟ್ ಆಗ್ತಾ ಇದೆ, ಅದರಿಂದ ಎಷ್ಟು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವರೇ ಬೆಸ್ಟ್ ಜಡ್ಜ್. ಆಯ್ತಾ, ಸೊ ಪೇಷಂಟೇ ನಮ್ ಡಿಸಿಷನ್ ತಗೊಳ್ತಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾ ಬೇಡವಾ. ಇದೇನೋ ಇಟ್ಸ್ ಎಮರ್ಜೆನ್ಸಿ ಆ ತರ ಇಲ್ಲ, ಅಂದ್ರೆ ಹಾರ್ಟ್ ಆಪರೇಷನ್ ಆ ತರ ಇಲ್ಲ. ಸೊ ನಾನು ಇದಕ್ಕೆ ಲೈಫ್ ಸ್ಟೈಲ್ ಸರ್ಜರಿ ಅಂತ ಹೇಳ್ತೀನಿ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಲೈಫ್ ಸ್ಟೈಲ್ ಸರ್ಜರಿ ಅಂದ್ರೆ ನಮ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ನಾವು ಮಾಡ್ಕೊಳ್ಳೋ ಆಪರೇಷನ್. ಇದೇನು ನಮ್ ಜೀವ ಕಾಪಾಡೋಕ್ಕೋ ಇಲ್ಲ ಕೈ ಕಾಲು ಕಾಪಾಡೋದಕ್ಕೋ ಮಾಡೋ ಆಪರೇಷನ್ ಅಲ್ಲ. ಇದು ನಾವು ಮಾಡೋದು ನಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ. ನಾನು 60 ವರ್ಷ ಆಗಿದ್ರು ಹೆಲ್ತಿ ಆಕ್ಟಿವ್ ಆಗಿರಬೇಕು, ಚೆನ್ನಾಗಿ ಓಡಾಡ್ತಾ ಇರಬೇಕು, ಅದು ಮಾಡೋದು ಆ ಥರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ನಾವು ಮಾಡೋ ಆಪರೇಷನ್. ಸೊ ಆಪರೇಷನ್ ಮಾಡೋ ಡಿಸಿಷನ್ ಯೂಶಲಿ ಪೇಷಂಟೇ ತಗೊಳ್ತಾರೆ, ನಾವು ಜಸ್ಟ್ ಗೈಡ್ ಮಾಡೋಕ್ಕಾಗತ್ತೆ. ಓಕೆ ಸರ್, ಈಗ ರೀಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಒನ್ಸ್ ಏನಾದರೂ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆದಮೇಲೆ ಎಗೇನ್ ಮತ್ತೆ ಇಷ್ಟು ವರ್ಷ ಆದಮೇಲೆ ಅದಕ್ಕೆ ಮತ್ತೆ ಟ್ರೀಟ್ಮೆಂಟನ್ನು ತಗೊಳ್ಬೇಕು, ಆ ಥರ ಏನಾದರೂ ಇದೆಯಾ? ಖಂಡಿತವಾಗಿ. ಇವಾಗ ದೇವ್ರು ಕೊಟ್ಟಿರೋ ಜಾಯಿಂಟ್ ನಿಮ್ಗೆ 60 ವರ್ಷ ಬಂದಿರುತ್ತೆ, ನಾವು ಕೊಡೋ ಜಾಯಿಂಟ್ ನಿಮ್ಗೆ 15-20 ವರ್ಷ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಬರುತ್ತೆ. ಆದ್ಮೇಲೆ ಈ ಮೆಟ್ಲು ಸೌದೋಗುತ್ತೆ. ಸೊ ಆ ಮೆಟ್ಲು ತೆಗೆದ್ಬಿಟ್ಟು ಹೊಸ ಮೆಟ್ಲ್ ಹಾಕ್ಬೇಕಾಗತ್ತೆ. ತಿರ್ಗಾ ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ನಾರ್ಮಲಿ ಆಫ್ಟರ್ 15 to 20 years ಅದು ಬೇಕಾಗಬಹುದು. ಕೆಲವೊಂದು ಸರ್ತಿ ಜಾಯಿಂಟ್ ಆಪರೇಷನ್ ಅಲ್ಲಿ ಕಾಂಪ್ಲಿಕೇಶನ್ ಏನಾದ್ರೆ ಅಂದ್ರೆ ಇನ್ಫೆಕ್ಷನ್ ಆಗಿದ್ರೆ ಇಲ್ಲ ಅಲೈನ್ಮೆಂಟ್ ಸರಿಗಿಲ್ಲ ಆ ಥರ ಎಲ್ಲ ಆಪರೇಷನ್ ಆದ್ಮೇಲೆ ನೋವು ಬರ್ತಾ ಇದೆ, ಆ ಥರ ಇದ್ರೆ ಮುಂಚೆನೆ ಆಪರೇಷನ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ನಾರ್ಮಲಿ ಒಳ್ಳೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಅದು 15-20 ವರ್ಷ ಬರುತ್ತೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 20 years ಅಲ್ಲಿ 90-95% ಪೀಪಲ್ ನಾರ್ಮಲ್ ಆಗಿ ಚೆನ್ನಾಗೇ ಇರುತ್ತೆ. ಓಕೆ ಓಕೆ. ಆ್ಯಂಡ್ ಆಫ್ಟರ್ ದಟ್ ಸರ್, ಈ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಲೈಫ್ ಸ್ಟೈಲಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಬಿಕಾಸ್ ಏನಕ್ಕಂದರೆ ನಮಗೆ ನಾರ್ಮಲ್ ಆಗಿ ದೇವರು ಕೊಟ್ಟಿರುವಂತಹ ಒಂದು ಶಕ್ತಿ ಏನಿರುತ್ತೆ ಅದಕ್ಕಾಗಿರ್ಬೋದು, ಆಫ್ಟರ್ ದಟ್ ರೀಪ್ಲೇಸ್ಮೆಂಟ್ ಆದಮೇಲೆ ನಾವು ಓಡಾಡೋದಾಗಿರ್ಬೋದು, ವರ್ಕ್ ಮಾಡೋದಾಗಿರ್ಬೋದು, ಮೆಟ್ಲು ಹತ್ತೋದು, ಇಂಥದಕ್ಕೆಲ್ಲ ಏನಾದರೂ ತೊಂದರೆ ಆಗುತ್ತಾ? ಆ್ಯಂಡ್ ಹಾಗೆ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಕರೆಕ್ಟಾಗಿ ಹೇಳಿಲ್ಲ. ಇವಾಗ ದೇವ್ರು ನಮಗೆ ಕೊಟ್ಟಿರೋದು ಪರ್ಫೆಕ್ಟ್ ಆಗಿರೋ ಜಾಯಿಂಟ್, ಆಯ್ತಾ? ಅದು ನಾವು ಆದರೆ ಮೇಂಟೈನ್ ಮಾಡ್ಕೊಳ್ತಾ ಇಲ್ಲ. ನಾವು ಏಜ್ ಆಗುವಾಗ ದಪ್ಪ ಆಗ್ತೀವಿ, ಎಕ್ಸಸೈಸ್ ಮಾಡಲ್ಲ, ಮಂಡಿ ಸೌದೋಗನೆ ಅದರಿಂದ ಎಲ್ಲ ಬರೋದು, ಆಯ್ತಾ? ಸೊ ಮಂಡಿ ಆಪರೇಷನ್ ಮಾಡುವಾಗ ಅದು ದೇವ್ರು ಕೊಟ್ಟಿದ್ದ ಥರ ಇಲ್ಲ, ಅದು ಮನುಷ್ಯ ಆಲ್ರೆಡಿ ಕೆಡ್ಸ್ಬಿಟ್ಟಿದ್ದಾನೆ, ಆಯ್ತಾ? ಸೊ ಆಪರೇಷನ್ ಮಾಡೋದಕ್ಕೆ ಮುಂಚೆ ಪೇಷಂಟ್ ಲೈಫ್ ತುಂಬ ರೆಸ್ಟ್ರಿಕ್ಟ್ ಆಗಿರುತ್ತೆ. ಅಂದರೆ ಸುಮಾರು ಜನಕ್ಕೆ ಒಂದು 10 ಮೀಟರ್ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಮನೆಯಿಂದ ಹೊರಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಅಕ್ಕಪಕ್ಕ ಅಂಗಡಿಗೆ ಹೋಗೋದು ಏನೇ ಇದ್ರು
ಅವ್ರಿಗೆ ಮಾಡಕ್ ಕಷ್ಟ ಆಗುತ್ತೆ, ಕೆಳಗಡೆ ಕೂತ್ಕೊಳ್ಳಕ್ ಆಗಲ್ಲ, ಸ್ಟೆಪ್ಸ್ ಮೆಟ್ಲತ್ತದ ಇಳಿಯೋದಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಅವರು ನಮ್ಗೆ ಆಪರೇಷನ್ಗೆ ಬರ್ತಾರೆ. ಆಯ್ತಾ, ಆಪರೇಷನ್ ಆದ್ಮೇಲೆ ಬರೀ 2 ಕಾರ್ಯಗಳು ನಾನು ಅವಾಯ್ಡ್ ಮಾಡಕ್ ಹೇಳ್ತೀನಿ. ಒಂದು ಕೆಳಗಡೆ ಚಕ್ಲ ಮಕ್ಳ ಕೂತ್ಕೊಳ್ಳೋದು, ಇನ್ನೊಂದು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದು. ಆಯ್ತಾ, ಯಾಕಂದ್ರೆ ಈ 2 ಮೂವ್ಮೆಂಟ್ ಅಲ್ಲಿ ಮಂಡಿ ಫುಲ್ ಬೆಂಡ್ ಆಗುತ್ತೆ. ಫುಲ್ ಬೆಂಡ್ ಆಗಿ ಫುಲ್ ಪ್ರೆಷರ್ ಹಾಕುವಾಗ ವೆಯ್ಟ್ ಆದ್ಮೇಲೆ ತುಂಬಾ ಹೋಗುತ್ತೆ. ಸೊ ಅದು ನಾವು ಹಾಕಿರೋ ಮೆಟಲ್ ಸೌದೋಗನೆ ಬೇಗ ಸೌದೋಗನೆ ಆಗುತ್ತೆ. ಸೊ ಅದಕ್ಕೆ 2 ಕಾರ್ಯಗಳು ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಆಯ್ತಾ, ಯಾವುದೇ ಹೊಸ ಇಂಪ್ಲಾಂಟ್ಸ್, ಹೈಫ್ಲೆಕ್ಸ್ ನೀ ಯಾವುದೇ ಇದ್ರೂ ಇದು ಟು ಬಿ ಅವಾಯ್ಡೆಡ್. ಪೇಷಂಟ್ಗೆ ಮಾಡಬಹುದು, ಬಟ್ ಆದ್ರೂ ಮಾಡೋದು ಒಳ್ಳೇದಲ್ಲ. ಓಕೆ ಸರ್, ನೋಡಿದ್ರಿ ಅಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿಂಟ್ ಪೇನ್ ಹಾಗೆ ಮೂಳೆ ನೋವಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯಗಳನ್ನು ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಉಳಿದಿವೆ. ನಿಜಕ್ಕೂ ಅದಕ್ಕೂ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಂಜಿತ್ ಅವರು, ಆರ್ಥೋಪೆಡಿಕ್ಸ್ ಹಾಗೆ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೀಲು ನೋವು, ಮೂಳೆ ನೋವು ಅಂತ ಏನು ಹೇಳ್ತೀವಿ, ಸಾಮಾನ್ಯವಾಗಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ತಿರ್ತೀರಾ. ಅಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ನಿಮ್ಮಲ್ಲಿ ಯಾವುದಾದ್ರೂ ಇಂಥ ಪ್ರಾಬ್ಲಮ್ಗೆ ಏನಾದರೂ ಕೇಳಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಹಾಗೆ ನಾವು ಮಾತನಾಡ್ತಾ ಇದ್ವಿ ಸರ್, ಇಲ್ಲಿವರೆಗೂ ಜಾಯಿಂಟ್ ಪೇನ್ ಅಂದರೆ ಏನು, ಹಾಗೆ ನೀವು ರೀಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಪರೇಷನ್ ಅಂದರೆ ಯಾವ ಥರ ಮಾಡಬೇಕಾಗುತ್ತೆ ಸರ್? ಸೊ ನಾನು ನಿಮಗೆ ಯಾವಾಗ ಹೇಳ್ತಾ ಇದ್ರ, ಇವಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಲ್ಲಿ ಸೌದೋಗಿರೋ ಭಾಗವನ್ನು ತೆಗೆದು ಹೊಸ ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕ್ತೀವಿ. ಸೊ ಪೇಷಂಟ್ಗೆ ಒಂದು ದಿವಸ ಆಪರೇಷನ್ಗೆ ಒಂದು ದಿವಸ ಮುಂಚೆನೇ ಅಡ್ಮಿಟ್ ಮಾಡಿಕೊಂಡು ಕಂಪ್ಲೀಟ್ ಬ್ಲಡ್ ಚೆಕಪ್, ಹಾರ್ಟ್ ಚೆಕಪ್ ಅದೆಲ್ಲ ಮಾಡ್ತೀವಿ. ಆಯ್ತಾ, ಅನಸ್ಥೆಟಿಸ್ಟ್ ಆಮೇಲೆ ಆಪರೇಷನ್ಗೆ ಫಿಟ್ ಆಗಿದ್ದಾರೆ ಅಂತ ನೋಡಿದ ಮೇಲೆನೆ ನಾವು ಆಪರೇಷನ್ಗೆ ಪ್ಲಾನ್ ಮಾಡ್ತೀವಿ. ಆಪರೇಷನ್ ಟೈಮು ಒಂದು 1 to 1.5 hours ಆಗುತ್ತೆ, 1-1.5 ಗಂಟೆ ಆಗುತ್ತೆ. ಆಪರೇಷನ್ ಮಾಡಿಬಿಟ್ಟು ಅದೇ ಸಂಜೆ ಸೇಮ್ ಈವ್ನಿಂಗ್ ನಾವು ಪೇಷಂಟನ್ನು ನಡೆಸ್ತೀವಿ. ಆಯ್ತಾ, ಸರ್ಜರಿ ಆಗಿದ್ದ ಸೇಮ್ ಡೇನೇ ಪೇಷಂಟ್ ನಡೀತಾರೆ. ಆಯ್ತಾ, ನಾವು ಒಂದು 2-3 ದಿವಸ ಅಲ್ಲಿ ಸ್ವಂತಾಗಿ ಬಾತ್ರೂಮ್ಗೆ ಹೋಗೋದು, ಸ್ಟೆಪ್ಸ್ ಹತ್ತೋದು ಇರೋದು ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು 4 to 5 days ಅಲ್ಲಿ ಮನೆಗೆ ಕಳಿಸ್ಕೊಡ್ತೀವಿ. ಆಪರೇಷನ್ ಒಂದು 1.5 ತಿಂಗಳ ತನಕ ಒಂದು ವಾಕರ್ ಯೂಸ್ ಮಾಡ್ತಾರೆ, ವಾಕಿಂಗ್ ಸ್ಟಿಕ್ ಇಲ್ಲ ವಾಕರ್ ಯೂಸ್ ಮಾಡ್ತಾರೆ. ಅದು ಮೇಯ್ನ್ಲಿ ಸ್ವಲ್ಪ ಸಪೋರ್ಟಿಗೆ. ಆಯ್ತಾ, ಯಾಕಂದರೆ ಅವ್ರಿಗೆ ಕಾಲೆಲ್ಲ ಸೆಟ್ ಆಗಿರೋದ್ರಿಂದ ನಡೆಯುವಾಗ ಅವರು ಅಭ್ಯಾಸ ಆಗಿರಲ್ಲ. ಸೊ ಹೊಸ ಮಂಡಿ ಹಾಕಿ ಕಾಲು ಸ್ಟ್ರೈಟ್ ಆಗಿರುವಾಗ ಅವ್ರಿಗೆ ಹೈಟು ಸ್ವಲ್ಪ ಒಂದು 2 ಇಂಚ್ ಜಾಸ್ತಿ ಆಗಿರ್ತಾರೆ. ಆ್ಯಂಡ್ ಬಾಡಿ ಮೂವ್ಮೆಂಟ್ ಎಲ್ಲ ಸ್ವಲ್ಪ ಕರೆಕ್ಟ್ ಮಾಡಬೇಕು. ಅದೆಲ್ಲ ಮಾಡೋದಕ್ಕೆ ನಾವು ವಾಕರ್ ಎಲ್ಲ ಸ್ಟಿಕ್ಸ್ ಕೊಡ್ತೀವಿ. ಆಯಿತಾ, ಸೊ ಇದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್. ಓಕೆ ಸರ್, ಇವಾಗ ನೀವು 1.5 month ಅಂದರೆ 1.5 month ರೆಸ್ಟ್ ತೊಗೊಳ್ಬೇಕಾ ಅಥವಾ ನಾರ್ಮಲಾಗಿ ವರ್ಕ್ ಮಾಡ್ಬೋದಾ? ಆ್ಯಂಡ್ ಸರ್, ಈ ಒಂದು ಮೂಮೆಂಟಲ್ಲಿ ಫುಡ್ಡಲ್ಲಿ ಸಾಕಷ್ಟು ಇವಾಗ ಕೆಲವೊಬ್ಬರು ಜಾಯಿಂಟ್ ಎಲ್ಲ ಬೇಗ ನಮಗೆ ಕೂಡ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ, ನಾನ್ ವೆಜ್ಜನ್ನು ಹೆಚ್ಚಾಗಿ ತಿನ್ನಬೇಕು, ಎಗ್ ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ನಿಜನಾ ಇದು? ಎಲ್ಲ ಪೇಷಂಟ್ಸ್ಗೂ ಆರ್ಥೋಪೆಡಿಷನ್ಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಆರ್ಥೋಪೆಡಿಷನ್ ನೀವು ಇದು ತಿನ್ನಬಾರ್ದು ಅಂತ ಹೇಳೋದೇ ಇಲ್ಲ. ನಾವು ನಿಮ್ಮ ಇಷ್ಟಕ್ಕೆ ಏನು ಬೇಕಾದ್ರೂ ತಿನ್ನಿ ಅಂತಾನೆ ಹೇಳ್ತೀವಿ. ಸೊ ಡಯಟ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಆಪರೇಷನ್ ಆದಮೇಲೆ ರೆಸ್ಟ್ ಏನೂ ಕೊಡಲ್ಲ ಪೇಷಂಟ್ಗೆ. ನಾನು ಹೇಳ್ದಲ್ಲ, ಆಪರೇಷನ್ ಮಾಡಿದ ದಿವಸನೇ ನಡೆಸ್ತೀವಿ. ಇವಾಗ ಬೇರೆ ಅಪೆಂಡಿಕ್ಸ್ ಆಪರೇಷನು, ಹರ್ನಿಯಾ ಆಪರೇಷನ್ ಅದೆಲ್ಲ ಮಾಡಿದ್ರೆ ಒಂದು 2-3 ದಿವಸ ರೆಸ್ಟಲ್ಲಿ ಕೊಡ್ತಾರೆ. ನಮ್ಮದು ಹಂಗಲ್ಲ, ಆಪರೇಷನ್ ಮಾಡಿದ ದಿವಸನೇ ಅವ್ರಿಗೆ ಫಿಸಿಯೋಥೆರಪಿ ಶುರು ಮಾಡಿಬಿಡ್ತೀವಿ. ಯಾಕಂದರೆ ಆವಾಗಲೇ ಬೇಗ ರ್ಯಾಪಿಡ್ ರಿಕವರಿ ಅಂತ ಹೇಳ್ತೀವಿ. ಸೊ ಫಾಸ್ಟಾಗಿ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅವರು ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕು. ಆಯಿತಾ, ಸೊ ಬೆಡ್ ರೆಸ್ಟ್ ಅಂತ ಏನೂ ಇರಲ್ಲ. ಜಸ್ಟ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿರುತ್ತೆ. ಏನು ಸ್ವಲ್ಪ ಜಾಸ್ತಿ ಹೊರಗೆ ಹೋಗೋದು ಅಂದರೆ ತುಂಬ ದೂರ ಹೋಗೋದು ಬೇಡ. ಗ್ರ್ಯಾಜುವಲ್ ಆಗಿ ಇನಿಷಿಯಲಿ ಫಸ್ಟ್ ಒಂದು 1 week ಮನೆ ಒಳಗಡೆ, ಆಮೇಲೆ ಮನೆ ಪಕ್ಕ ಈ ಕಡೆ ಆ ಕಡೆ ಆ ಥರ
ಅದು ಸ್ವಲ್ಪ ಲೈಟಾಗಿ ಲೈಟ್ ಆಗಿ ಸ್ಲೋ ಆಗಿ ಇಂಪ್ರೂವ್ ಮಾಡಬೇಕು. ಒಂದು 1.5 ತಿಂಗಳಲ್ಲಿ ಅವರು ಆಪರೇಷನ್ ಮುಂಚೆ ಇದ್ದಿದ್ದ ಥರ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು, ನೋವು ಇಲ್ಲದೆ. ಓಕೆ ಓಕೆ. ನಾರ್ಮಲಿ ನಾವು ವರ್ಕ್ ಮಾಡೋವಂಥದ್ದು ಎಲ್ಲನೂ ಆಫ್ಟರ್ ದಟ್ ನಾವು ಕಂಟಿನ್ಯೂ ಮಾಡಿ ಎಲ್ಲ ಆಫ್ಟರ್ 6 ವೀಕ್ಸ್ ಮಾಡ್ಬೋದು. ಸಪೋಸ್ ಪೇಷಂಟ್ ಜಾಬ್ ಕ್ಲೆರಿಕಲ್ ಜಾಬ್ ಆಗಿದ್ರೆ, ಸಪೋಸ್ ಬ್ಯಾಂಕ್ ಮ್ಯಾನೇಜರ್ ಆ ಥರ ಇದ್ದರೆ 2 ವಾರಕ್ಕೆ ಕೆಲಸಕ್ಕೆ ಹೋಗ್ಬೋದು. ಓಕೆ ಸರಿ. ಈ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರೋವಂಥವ್ರು ಅಥವಾ ಈ ಥರ ಮೂಳೆ ನೋವಿರೋವಂಥವ್ರು ಇವಾಗ ನಾರ್ಮಲಿ ಕೆಲವೊಬ್ರು ಸ್ಟೂಡೆಂಟ್ಸ್ಗಳು ಮತ್ತೊಬ್ಬರು ಈ ಸ್ಪೋರ್ಟ್ಸಲ್ಲೆಲ್ಲ ಇರ್ತಾರೆ. ಸೊ ಆ ಥರ ಆಟಗಳನ್ನೆಲ್ಲ ಆಡಬಹುದಾ ಅಥವಾ ಈ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಇಲ್ಲ ಆ ಥರದ್ದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ನಾರ್ಮಲಿ ಏನು ವರ್ಕ್ ಮಾಡ್ತೀವೋ ಅಷ್ಟೇ, ಆ ಥರ ಏನಾದರೂ ಇದೆಯಾ? ಇಲ್ಲ, ಸ್ಪೋರ್ಟ್ಸ್ ಮಾಡಬಹುದು. ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆದಮೇಲೆ ಇನ್ಫ್ಯಾಕ್ಟ್ ನಾವು ಎನ್ಕರೇಜ್ ಮಾಡ್ತೀವಿ ಸ್ಪೋರ್ಟ್ಸ್ ಆಟ ಆಡೋಕ್ಕೆ. ಬಟ್ ಅದಕ್ಕೆ ಅಂತ ನಾವು ಫುಟ್ಬಾಲು ಇಲ್ಲ ಕಿಕ್ ಬಾಕ್ಸಿಂಗ್ ಆ ಥರ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಬ್ಯಾಡ್ಮಿಂಟನ್, ಟೆನ್ನಿಸ್, ಸ್ಕ್ವಾಶ್, ಜಾಗಿಂಗ್, ರನ್ನಿಂಗ್, ಮೈಲ್ಡ್ ಕ್ರಿಕೆಟ್ ಇದೆಲ್ಲ ಆಟ ಆಡ್ಬೋದು, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಪೇಷಂಟ್ಸ್ ಆಟ ಆಡ್ತಾರೆ. ಈಗ ಅದೆಲ್ಲ ಮೊಮ್ಮಕ್ಳು ಇರ್ತಾರೆ, ಮೊಮ್ಮಕ್ಳ ಜೊತೆ ಆಟ ಆಡೋದು ಅದೆಲ್ಲ ಅವ್ರದ್ದು ಅವ್ರ ಜೀವಕ್ಕೆ ಸುಖ ಕೊಡೋದ್ರಲ್ಲಿ ಒಂದು ಭಾಗ. ಸೊ ಅದಕ್ಕೆ ಅದೆಲ್ಲ ಅವರು ಮಾಡ್ತಾರೆ. ಸೊ ಸ್ಪೋರ್ಟ್ಸ್ ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಆ ಥರ ಏನೋ ರೆಸ್ಟ್ರಿಕ್ಷನ್ ಇಲ್ಲ. ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಒಂದು 6 ಮಂತ್ಸ್ಗೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ರೆಸ್ಟ್ರಿಕ್ಟ್ ಮಾಡ್ತೀವಿ, ಆಯಿತಾ? ಅದು ಬೋನ್ ಜೊತೆ ಆ ಮೆಟಲ್ ಕೂಡ್ಕೊಳ್ಳೋ ತನಕ. ಅದ್ರ ಆದಮೇಲೆ ಎಲ್ಲ ಸ್ಪೋರ್ಟ್ಸು ಆಟ ಆಡ್ಬೋದು. ಅವರು ನಾರ್ಮಲ್ ಹಿಪ್ ಹೆಂಗೆ ಯೂಸ್ ಮಾಡ್ತಾರೋ ಅದೇ ಥರ ಯೂಸ್ ಮಾಡ್ಕೋಬೋದು. ಓಕೆ ಸರ್. ಹಾಗೆ ಈಗ ನೀವು ಹೇಳಿದ್ರಿ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರಿ. ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ಅದು ಹೇಗೆ ಮಾಡೋದು ಸರ್? ಹಿಪ್ ಸೌದೋಗನೆ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಸ್ವಲ್ಪ ಕಡಿಮೆ. ಇದು ಅಮೆರಿಕನ್ಸು ಇಲ್ಲ UK ಅವ್ರಿಗೆ ತುಂಬ ಕಾಮನ್ ಇದು, ಆಯ್ತಾ? ಬಟ್ ನಮ್ಮ ಇಂಡಿಯನ್ಸ್ಗೆ ತುಂಬ ಕಡಿಮೆ, ಯಾಕಂದ್ರೆ ನಾವು ಕೆಳಗಡೆ ಕೂತ್ಕೊಳ್ತೀವಿ. ಓಕೆ ಸರ್, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನಂದಿನಿ. ನಂದಿನಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ರಾಜಾಜಿನಗರಿಂದ. ರಾಜಾಜಿನಗರಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ ಡಾಕ್ಟರ್. ಹೇಳಿ. ನಮಗೆ 6 ಮಂತ್ಸ್ ಆಗಿದೆ ನೀ ಆಪರೇಷನ್ ಆಗಿ. ಏನು ಆಪರೇಷನ್ ಮಾ? ಹಲೋ, ಹೇಳಿಮ್ಮ. ನೀ ಆಪರೇಷನ್ ಸರ್. ಓಕೆ. ಅದು ನಾವು ಇವಾಗ ವೆಹಿಕಲ್ ಡ್ರೈವಿಂಗ್ ಮಾಡ್ಬೋದಾ ಅಥವಾ ನಮ್ದು ಕಾರ್ ಇದೆ, ಕಾರ್ ಡ್ರೈವಿಂಗ್ ಮಾಡ್ಬೋದಾ ಸರ್? ಇವಾಗ ವರ್ಕಿಂಗ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಮಾಡಬಹುದಮ್ಮ. 6 ಮಂತ್ಸ್ ಆಗಿದೆ ಅಂದರೆ ಇವಾಗ ನಿಮ್ಮ ನೀ ನಾರ್ಮಲ್ ನೀ ಥರ ಅಂತ ತಿಳ್ಕೊಬೋದು, ಆಯಿತಾ? ನೀವು ಗಾಡಿ ಓಡಿಸ್ಬೋದು, 2 ವೀಲರ್ ಓಡಿಸ್ಬೋದು, ಸೈಕಲ್ ಓಡಿಸ್ಬೋದು, ನಾರ್ಮಲ್ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ 6 ಮಂತ್ಸ್ ಆದಮೇಲೆ ರೆಸ್ಟ್ರಿಕ್ಷನ್ಸ್ ಏನೂ ಇರೋಕ್ಕಿಲ್ಲ. ಎಕ್ಸೆಪ್ಟ್ 2 ರೆಸ್ಟ್ರಿಕ್ಷನು. ಒಂದು ಕೆಳಗಡೆ ಚಕ್ಲ ಮಕ್ಕಳ ಕೂತ್ಕೊಳ್ಳೋದು, ಕೆಳಗಡೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದು. ಇದು 2 ಬಿಟ್ಟು ಬೇರೆ ಏನು ಕಾರ್ಯ ಬೇಕಾದ್ರೂ ಮಾಡ್ಕೋಬೋದಮ್ಮ, ಏನು ತೊಂದರೆ ಆಗಲ್ಲ. ನಂದಿನಿ ಅವರು ಇನ್ನೇನಾದ್ರೂ ಕೇಳಬೇಕಿತ್ತಾ? ಹಲೋ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಂದಿನಿ ಅವರೇ. ನಿಮ್ಮಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಇದೆ ಅನ್ನೋದ್ರೆ ದಯವಿಟ್ಟು ತಡ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಎಲ್ಲ ವಿಷಯಕ್ಕೂ ದುಡ್ಡು ಖರ್ಚು ಮಾಡ್ತೀವಿ, ಬೇರೆ ಎಲ್ಲ ಕೆಲಸನೂ ಮಾಡ್ತೀವಿ. ಹೆಲ್ತ್ ಅಂತ ಬಂದಾಗ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಈ ಥರ ಯೋಚನೆ ಮಾಡೋರೇ ಹೆಚ್ಚು. ಸೊ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ತಡ ಮಾಡೋದಕ್ಕೆ ಹೋಗಬೇಡಿ. ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರ್, ನಾವು ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡ್ತಿದ್ವಿ. ಸೊ ಇಂಡಿಯನ್ಸಲ್ಲಿ ನಾನು ಹೇಳ್ತಾ ಇರೋ ಥರ ಹಿಪ್ ಆರ್ಥ್ರೈಟಿಸ್ ಸ್ವಲ್ಪ ಕಡಿಮೆ, ಆಯಿತಾ? ಯೂಶಲಿ ಹೆಂಗಾಗತ್ತೆ ಇಂಡಿಯನ್ಸಲ್ಲಿ ಅಂದರೆ ಹಿಪ್ ಜಾಯಿಂಟಲ್ಲಿ ರಕ್ತ ಚಲನೆ ಕಮ್ಮಿ ಆಗೋದ್ರಿಂದ ಇಲ್ಲ ಫ್ರ್ಯಾಕ್ಚರ್ ಏನಾದಾಗೋದ್ರಿಂದ, ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗೋದ್ರಿಂದ ಅದರಿಂದ ನಿಮಗೆ ಸೌದೋಗನೆ ಶುರು ಆಗುತ್ತೆ, ಆಯಿತಾ? ಸೊ ಹಿಪ್ ಆರ್ಥ್ರೈಟಿಸ್ ಇಂಡಿಯನ್ಸಲ್ಲಿ ಸ್ವಲ್ಪ ಯಂಗರ್ ಏಜ್ ಗ್ರೂಪಲ್ಲಿರುತ್ತೆ. ಎಷ್ಟು 15-20 ವರ್ಷದಿಂದ ಇರಬಹುದು, ಅಷ್ಟು ಯಂಗ್ ಏಜಲ್ಲೂ ಇರೋಕ್ಕೆ ಚಾನ್ಸಸ್ ಇದೆ. ಬಟ್ ನಾರ್ಮಲಿ ಅರೌಂಡ್ 30-40 ಇಯರ್ಸ್ ಓಲ್ಡಲ್ಲಿ ಕಾಮನ್ ಆಗಿ ಎ ವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಅಂದರೆ ರಕ್ತ ಚಲನೆ ಕಮ್ಮಿ ಇರೋದ್ರಿಂದ ಮೂಳೆಯಲ್ಲಿರೋ ಸೆಲ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಮೂಳೆಗೆ ಸ್ಟ್ರೆಂತ್ ಇಲ್ಲದೆ ಅದು ಹಂಗೆ ಕೊಲ್ಯಾಪ್ಸ್ ಆಗುತ್ತೆ, ಆಯಿತಾ? ಸೊ ಅದಕ್ಕೆ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಆ ಥರ ಇಲ್ಲಿ ಒಂದು ಮಾಡೆಲ್ ಇದೆ. ಸೊ ಇದು ನಮ್ಮ ತೊಡೆ ಬೋನು, ಇದು ನಮ್ಮ ಹಿಪ್ ಬೋನು, ಆಯಿತಾ? ಸೊ ಇದು ಹಿಪ್ಪಲ್ಲಿ ಇದು ಕಪ್, ಮೆಟಲ್ ಕಪ್ ಹಾಕೋದು. ಮೆಟಲ್ ಕಪ್ ಒಳಗಡೆ ಆ ಪಾಲಿಎಥಿಲೀನ್ ಹೇಳಿದ್ದಲ್ಲ ಆ ಥರದ್ದು, ಇಲ್ಲ ಸೆರಾಮಿಕ್ ಹಾಕ್ತೀವಿ. ಆ್ಯಂಡ್ ಫೀಮರಲ್ಲಿ ಥರ ಹೋಲ್ ಹಾಕಿ ಈ ಥರ ಮೆಟಲ್ ಬರುತ್ತೆ, ಅದನ್ನು ಒಳಗಡೆ ಫಿಕ್ಸ್ ಮಾಡ್ತೀವಿ. ಇದು ಆ ಬೋನ್ ಜೊತೆ
ಜಾಯಿನ್ ಆಗಿಬಿಡುತ್ತೆ. ಓಕೆ. ಸೊ ಇದು ಬಾಲ್, ಇದು ಕಪ್. ಸೊ ಬಾಲ್ ಕಪ್ಪಲ್ಲಿರೋದ್ರಿಂದ ಈ ಜಾಯಿಂಟು ನೀವು ಆಪ್ರೇಷನ್ ಆದಮೇಲೆ 100% ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು. ಕೆಳಗಡೆ ಕೂತ್ಕೊಳ್ಳಬಹುದು, ಚಕ್ಲ ಕೂತ್ಕೋಬೋದು, ಇಂಡಿಯನ್ ಟಾಯ್ಲೆಟ್ ಕೂತ್ಕೋಬೋದು, ಏನೋ ಆ್ಯಕ್ಟಿವಿಟಿ ರೆಸ್ಟ್ರಿಕ್ಷನ್ ಇರಲ್ಲ. ಕಿಕ್ ಬಾಕ್ಸಿಂಗ್ ಹೇಳಿದೆ, ಫುಟ್ಬಾಲ್ ಆಡ್ಬೋದು, ಅದೆಲ್ಲ ಮಾಡ್ಬೋದು ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ. ಓಕೆ ಓಕೆ ಸರ್, ಈಗ ನೀವು ಹಿಪ್ ರಿಪ್ಲೇಸ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳಿದ್ರಿ. ಅಂದರೆ ಇವಾಗ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಕೂಡ ಸೇಮ್ ನಾವು ಏನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಮಾತಾಡಿದ್ವಿ, ಅದೇ ಥರನೇ ಆಫ್ಟರ್ ದಟ್ ಆಪ್ರೇಷನ್ ಆದಮೇಲೆ ನಾವು ಬೆಡ್ ರೆಸ್ಟ್ ಎಲ್ಲ ಹೇಗೆ ಮಾಡಬೇಕಾಗುತ್ತೆ ಸರ್? ಯೂಶಲಿ ಅದೇ ಥರ ಅಮ್ಮ. ಅಂದರೆ ಇವಾಗ ಹಿಪ್ ರಿಪ್ಲೇಸ್ಮೆಂಟ್ ಅಂದಾಗ ಮೇನ್ಲಿ ನಾವು ಕುತ್ಕೊಳ್ಳೋದು, ಬಗ್ಗೋ ಅಂಥದ್ದು, ಅಂಥರದಕ್ಕೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅಲ್ಲ, ಹಿಪ್ ರಿಪ್ಲೇಸ್ಮೆಂಟ್ ಮಾಡೋದೇ ಆ ಥರ ಪ್ರಾಬ್ಲಮ್ ಇರೋದಕ್ಕೆ. ನಿಮಗೆ ಸೌದೋಗನೆ ಹಿಪ್ಪಲ್ಲಿ ಮಂಡಿಯಲ್ಲಿ ಸೌದೋಗನೆ ಅಂದರೆ ನಿಮಗೆ ನಾನು ಹೇಳಿದೆ ಭಾವ ಬರೋದು, ಬೆಂಡ್ ಮಾಡೋದು ಕಷ್ಟ ಆಗೋದು ಅದೆಲ್ಲ. ಹಿಪ್ಪಲ್ಲಿ ತೊಂದರೆ ಏನಾಗುತ್ತೆ, ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಆಯ್ತಾ, ನಡೆಯೋದು ಕಷ್ಟ ಆಗುತ್ತೆ, ಭಾವ ಅಷ್ಟು ಕಾಣಿಸ್ಕೊಳ್ಳಲ್ಲ, ಶಾರ್ಟನಿಂಗ್ ಇರುತ್ತೆ, ಅಂದರೆ ಲೆಂತ್ ಕಮ್ಮಿ ಆಗಿರುತ್ತೆ, ಒಂದು ಕಾಲು ಉದ್ದ ಒಂದು ಕಾಲು ಸಣ್ಣ ಥರ ಇರುತ್ತೆ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಹಿಪ್ಪಲ್ಲಿ. ಮತ್ತು ಪೇಯ್ನ್, ನೋವು ಇದ್ದೇ ಇರುತ್ತೆ. ಸೊ ಹಿಪ್ಪಲ್ಲಿ ಆಪ್ರೇಷನ್ ಮಾಡಿದಾದ್ಮೇಲೆ ಸೇಮ್ ಟೈಪ್, ಅಂದರೆ ಆಪ್ರೇಷನ್ ಮುಂಚೆ ಒಂದು ದಿವಸ ಅಡ್ಮಿಟ್ ಮಾಡ್ತೀರಿ, ಆಪ್ರೇಷನ್ ಅಗೇನ್ 1-1.5 ಗಂಟೆ ಆಗುತ್ತೆ. ಆಪ್ರೇಷನ್ ಆದಮೇಲೆ ನೀವು 3-4 ಡೇಸಲ್ಲಿ ಡಿಸ್ಚಾರ್ಜ್ ಆಗ್ತೀರಾ. ಓನ್ಲಿ ಡಿಫ್ರೆನ್ಸ್ ಹಿಪ್ಗೂ ನೀಗೂ ಅಂದರೆ ನೀಯಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಆಪ್ರೇಷನ್ ಆದಮೇಲೆ. ಹಿಪ್ಪಲ್ಲಿ ಆ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಆಪ್ರೇಷನ್ ಆಗಿರೋದನ್ನೇ ಮರ್ತೋಗ್ಬಿಡ್ತಾರೆ ನಮ್ಮ ಪೇಷಂಟ್ಸ್ ಎಲ್ಲ. ಆಪ್ರೇಷನ್ ಆಗಿದೆ ಅಂತಾನೆ ಮರ್ತೋಗ್ಬಿಡ್ತಾರೆ. ಅಂದರೆ ಅವ್ರು ನಡಿವಾಗ, ಅವರು ಕೆಲಸ ಮಾಡುವಾಗ, ಓಡುವಾಗ ಆ ಮೈಂಡಲ್ಲಿ ಅದು ಇರೋದೇ ಇಲ್ಲ, ಅಂದರೆ ಆರ್ಟಿಫಿಷಿಯಲ್ ಜಾಯಿಂಟ್ ಇದೆ ಅಂತ. ಅಂದರೆ ಇಟ್ಸ್ ಅ ಫರ್ಗೆಟಬಲ್ ಜಾಯಿಂಟ್ ಮಾಡಿದಾದ್ಮೇಲೆ ಅದನ್ನು ನ್ಯಾಚುರಲ್ ಥರ, ಎಷ್ಟು ನ್ಯಾಚುರಲ್ ಆಗಿರತ್ತೆ ಅಂದರೆ ಆಪ್ರೇಷನ್ ಆಗಿದೆ ಅಂತಾನೆ ಪೇಷಂಟ್ಗೆ ಮರ್ತೋಗ್ಬಿಡುತ್ತೆ, ಆ ಥರ ಆಗುತ್ತೆ. ಓಕೆ ಸರ್, ಈಗ ನಾವು ಹಿಪ್ ರಿಪ್ಲೇಸ್ಮೆಂಟ್ ಹಾಗೆ ನೀ ರಿಪ್ಲೇಸ್ಮೆಂಟ್ ಹೇಳಿದ್ರಿ, ಇದನ್ನ ಬಿಟ್ಟು ಬೇರೆ ಯಾವ ಭಾಗದ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ಮಾಡ್ಬೋದು ಸರ್? ಅಂದರೆ ದೇಹದ ಎಲ್ಲ ಭಾಗದಲ್ಲೂ ಕೂಡ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದಾ ಸರ್? ಒಬ್ಬರು ಕಾಲರ್ ರೆಡಿ ಆಗಿದ್ದಾರೆ, ನಂತರ ಈ ಪ್ರಶ್ನೆಗೆ ಉತ್ತರನ ಕೊಡಬಹುದು. ಮತ್ತೊಬ್ಬರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಮಾಧವಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಜಯನಗರಿಂದ. ಮಾಧವಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ, ಹೇಳಿ ಮಾ. 45 ಇಯರ್ಸ್ ಸರ್ ಇವಾಗ. ಆಯ್ತು. ನಮ್ದು ಕಾಲು ಏನ್ ಪ್ರಾಬ್ಲಮ್ ಇದೆ ಹೇಳಿ? ಕಾಲು ಪಾದ ಇದೆಯಲ್ಲ ಸರ್, ಪಾದದ ಮೇಲ್ಗಡೆ ಜಾಯಿಂಟ್ ಇದೆಯಲ್ಲ ಸರ್, ಅಲ್ಲಿ ನೋವು ಕಿತ್ಲಿಕ್ಕೆ ಬರುತ್ತೆ. ಅದಕ್ಕೆ ಡಾಕ್ಟ್ರು ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈ ಏಜಲ್ಲಿ ಮಾಡಿಸ್ಕೋಬೋದು ಸರ್? 45 ಕಂಪ್ಲೀಟ್ ಆಗಿದೆ. ನಿಮ್ಗೆ ಏನಾಗಿತ್ತಮ್ಮ? ಅಂದ್ರೆ ಬರೀ ನೋವಾಗಿತ್ತಾ ಇಲ್ಲ ಮೊದ್ಲು ಏನಾದ್ರು ಏಟ್ ಏನಾದಾಗಿತ್ತಾ? ಇಲ್ಲ ಸರ್, ಕಾಲು ಉಳುಕಿರೋದ್ರಿಂದ ತುಂಬಾ ಬೋನ್ ಇದಾಗಿದೆ ಸರ್. ಬೋನ್ ಉಳುಕಿತ್ತಾ? ಹೊರಗೆ ಬಂದಿತ್ತಾ? ಹಾ, ಕಾಲು ಉಳುಕ್ಬಿಟ್ಟು ಬೋನ್ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಪರೇಷನ್ ಮಾಡಿಸ್ಬೇಕು ಅಂತ ಇದ್ದಾರೆ. ಯಾವಾಗ ಉಳುಕಿ ಫ್ರಾಕ್ಚರ್ ಆಗಿತ್ತಮ್ಮ? ಎಷ್ಟು ದಿನ ಆಗಿದೆ? ಎಲ್ಲ 1 ಮಂತ್ ಆಗಿದೆ ಸರ್. 1 ಮಂತ್ ಆಗಿದೆಯಮ್ಮ? ನಾವು ಕಡಿಮೆ ಆಗ್ತಾ ಇಲ್ಲ, ಅದಕ್ಕೆ ಅದು ಎಕ್ಸ್ರೇ ಎಲ್ಲ ತೆಗೆದು ಈ ತರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ರೈಟ್. ಇದೆ, ಅದಕ್ಕೋಸ್ಕರ ಕಂಟ್ರೋಲ್ ಬಂದ್ಮೇಲೆ ಮಾಡಕ್ ಹೇಳ್ತಾ ಇದ್ದಾರೆ. ಹೆಂಗ್ ಮಾಡಿಸ್ಕೋಬೋದಾ ಇವಾಗ? ಏನ್ ಸರ್, ಏನ್ ಮಾಡ್ಬೇಕು? ಇಲ್ಲಮ್ಮ, ಅಂದ್ರೆ ನೋಡ್ಬೇಕಮ್ಮ. ಅಂದ್ರೆ ನಿಮ್ದು ಫ್ರಾಕ್ಚರ್ ಅಂತ ಹೇಳ್ತಾ ಇದ್ದೀರಲ್ಲ, ಮೂಳೆ ಮುರಿದೋಗಿದೆ ಅಲ್ವಾ? ಹೌದು ಸರ್. ಅದೇ. ಸೊ ಮೂಳೆ ಮುರಿದೋಗಿರೋದನ್ನು ನಾವು ನೋಡ್ಬೇಕು, ಅಂದ್ರೆ ಎಕ್ಸ್ರೇ ಮಾಡಿ ನೋಡ್ಬೇಕು. ಎಕ್ಸ್ರೇ ನಿಮ್ಮ ಹತ್ರ ಇರುತ್ತೆ, ಎಕ್ಸ್ರೇ ನೋಡ್ಬೇಕು. ಮತ್ತೆ ಕಾಲು ನೋಡ್ಬೇಕು, ಭಾವ ಏನಾದಿದೆಯಾ, ಕಾಲು ಬೆಂಡ್ ಆಗಿದೆಯಾ, ಅದೆಲ್ಲ ನೋಡ್ಬೇಕು. ಅದು ಡಾಕ್ಟ್ರೇ ನೋಡಿ ಹೇಳ್ತಾರೆ ಆಪರೇಷನ್ ಬೇಕಾ ಬೇಡವಾ ಅಂತ. ಅಂದ್ರೆ ಹೇಳಿದಾರಮ್ಮ? ಓಕೆ ಅಮ್ಮ. ಯೂಶಲಿ ಆ ಥರ ಹೇಳಿದ್ರೆ ಬೇಕಾಗಬಹುದು. ನಿಮಗೆ ಆ ಥರ ಡೌಟ್ ಇದ್ರೆ ಒಂದ್ಸತಿ ಬನ್ನಿ, ಹಾಸ್ಪಿಟಲ್ಗೆ ಬನ್ನಿ, ಎಕ್ಸ್ರೇ ಅದೆಲ್ಲ ತೊಗೊಂಡು ಬನ್ನಿ, ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಮ್ಮ. ಯಾಕಂದರೆ ಎಕ್ಸ್ರೇ ಇಲ್ಲ ನೋಡಿದೆ, ನಿಮ್ಮ ಕಾಲನ್ನು ನೋಡಿದೆ ಆಪ್ರೇಷನ್ ಬಗ್ಗೆ ಕನ್ಫರ್ಮ್ ಹೇಳೋಕ್ಕಾಗಲ್ಲಮ್ಮ. ಆಯಿತಾ? ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನು 1 ಮಂತ್ ಆಗಿದೆ ಅಂತ ಹೇಳಿದ್ರಿ ನೀವು, ಆದಷ್ಟು ತಡ ಮಾಡೋದಕ್ಕೆ ಹೋಗಬೇಡಿ. ಇನ್ನು 1 ಮಂತ್ ಆಗಿದೆ, ಆದಷ್ಟು ಬೇಗ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸರ್, ನಾನು ಹೇಳ್ತಾ ಇದ್ದೆ, ದೇಹದ ಎಲ್ಲ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ ಎಲ್ಲ ಜಾಯಿಂಟ್ನು ಕೂಡ ರಿಪ್ಲೇಸ್ಮೆಂಟ್ ಮಾಡಬಹುದಾ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಿಪ್ಪಲ್ಲಿ ಮತ್ತು ನೀಯಲ್ಲಿ ಕಾಮನ್ ಆಗಿ ನಡೆಯುತ್ತೆ. ಅಂದರೆ ಇವಾಗ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ 80,000 ಜಾಯಿಂಟ್ಸ್ ರಿಪ್ಲೇಸ್ ಆಗ್ತಾ ಇದೆ.
ಆಯಿತಾ. ಆ್ಯಂಡ್ ಹಿಪ್ ಜಾಯಿಂಟು ಕ್ವೈಟ್ ಕಾಮನ್. ಬೇರೆ ಜಾಯಿಂಟ್ಸು ಆ್ಯಂಕಲ್ ಮೊಣಕಾಲು, ಶೋಲ್ಡರ್ ಭುಜಗಳು, ಎಲ್ಬೋ ಇದೆಲ್ಲ ರೇರ್ ಆಗಿ ಆಗತ್ತೆ. ಓಕೆ. ಫಿಂಗರ್ ಜಾಯಿಂಟ್ಸು ಆವಾಗ ಮಾಡ್ತೀವಿ, ಬಟ್ ಅದ್ರದ್ದು ರಿಸಲ್ಟ್ಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಲ್ಲ. ಪ್ಲಸ್ ಅದಕ್ಕೆ ಜಾಯಿಂಟ್ ರೀಪ್ಲೇಸ್ಮೆಂಟಿಂದ ಬೇರೆ ಆಪ್ರೇಷನ್ಸ್ ಇವೆ, ಒಳ್ಳೆ ರಿಸಲ್ಟ್ ಕೊಡೋ ಆಪರೇಷನ್ ಇವೆ. ಸೊ ಬೇರೆ ತರ ಆಪರೇಷನ್ಸ್ ಅಂದ್ರೆ ಯಾವ ತರ ಆಪರೇಷನ್ಸ್ಗಳಿದೆ ಸರ್? ಅಂದರೆ ಜಾಯಿಂಟ್ ಫ್ಯೂಷನ್ ಅಂತ ಮಾಡಬಹುದು. ಅಂದರೆ ಇವಾಗ ಕೈ ತಗೊಳ್ಳಿ, ಹ್ಯಾಂಡ್ ತಗೊಂಡ್ರೆ ಅದರಲ್ಲಿ 22 ಬೋನ್ಸ್ ಇವೆ, ಆಯಿತಾ. ಸೊ ಇಷ್ಟು ಬೋನ್ಸ್ ಇರುವಾಗ ಅದು ಒಂದು ಜಾಯಿಂಟ್ ಸಿಂಪಲ್ ಜಾಯಿಂಟ್ ಅಲ್ಲ, ಇಟ್ಸ್ ಎ ಕಾಂಪ್ಲೆಕ್ಸ್ ಜಾಯಿಂಟ್. ಇವಾಗ ನೀವು ಇದು ಸಿಂಪಲ್ ಮೂಮೆಂಟ್, ನೀವು ಕೈಯಲ್ಲಿ ಇವಾಗ ಪೆನ್ ಇಟ್ಕೊಳ್ತಾ ಇದ್ದೀರಾ, ಸೊ ಅದು ನಿಮಗೆ ಒಂದು ಬೋನ್ 2 ಬೋನ್ ಅಲ್ಲ, ಒಂದು 15-16 ಬೋನ್ಸ್ ಆ್ಯಕ್ಟ್ ಆಗ್ತಾ ಇದೆ. ಸೊ ಆ ಥರ ಇದರಲ್ಲಿ ಒಂದು ಜಾಯಿಂಟ್ ರೀಪ್ಲೇಸ್ ಮಾಡೋದು, ಆ 16 ಇದರಲ್ಲಿ ಒಂದು ಜಾಯಿಂಟ್ ರೀಪ್ಲೇಸ್ ಮಾಡೋದು ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ. ಇವಾಗ ಶೋಲ್ಡರು, ನೀ, ಹಿಪ್ ಇದೆಲ್ಲ ಟೂ ಬೋನ್ಸ್. ಸೊ ಇದರಲ್ಲಿ ನಿಮಗೆ ಮಚ್ ಸಿಂಪಲ್. ಫ್ಯೂಚರಲ್ಲಿ ಬರ್ಬೋದೇನೋ ಆರ್ಟಿಫಿಷಿಯಲ್ ಹ್ಯಾಂಡ್ ಆ ಥರ ಏನಾದ್ರು ಬರ್ಬೋದೇನೋ, ಬಟ್ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಸೊ ಮೇಯ್ನ್ಲಿ ಹಿಪ್ ಮತ್ತು ನೀ ರೀಪ್ಲೇಸ್ಮೆಂಟ್ಸ್ ಕಾಮನ್ ಆಗಿ ಮಾಡೋದು, ಆ್ಯಂಕಲ್, ಶೋಲ್ಡರ್, ಎಲ್ಬೋ ಸ್ವಲ್ಪ ರೇರ್ ಆಗಿ ಮಾಡೋದು. ಓಕೆ ಸರ್. ಹಾಗೆ ಈಗ ನಾವು ಇಲ್ಲಿವರೆಗೂ ಜಾಯಿಂಟ್ ಅಂದರೆ ಕೀಲು ನೋವಾಗಿರ್ಬೋದು, ಮೂಳೆ ನೋವು ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಸರ್ ಬೋನ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಅಂದರೆ ಏನು ಸರ್? ಸೊ ಬೋನ್ ಕ್ಯಾನ್ಸರ್ ಅಂದರೆ ಅದ್ರ ಮೇಲೆ ಒಂದು ಬುಕ್ಕೇ ಬರೀಬಹುದು, ಆಯಿತಾ. ಬೋನ್ ಕ್ಯಾನ್ಸರ್ ಇವಾಗ ಮೆನಿ ಟೈಪ್ಸ್ ಇದೆ. ಅಂದರೆ ಕೆಲವೊಂದು ಕ್ಯಾನ್ಸರು ಸಣ್ಣ ವಯಸ್ಸಲ್ಲಿ ಬರುತ್ತೆ, ಕೆಲವೊಂದು ಕ್ಯಾನ್ಸರು ವಯಸ್ಸಾಗಿರೋರ್ಗೆ ಬರುತ್ತೆ, ಮಿಡ್ಲ್ ಏಜಲ್ಲಿ ರೇರ್ ಆಗಿ ಬರುತ್ತೆ ಕೆಲವೊಂದು ಕ್ಯಾನ್ಸರ್ಗಳು, ಆಯಿತಾ. ಸೊ ಈ ಕ್ಯಾನ್ಸರ್ಗಳು ಡಯಾಗ್ನೋಸಿಸ್ಸು ಅದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್. ಅಂದರೆ ಫಸ್ಟು ಎಕ್ಸ್ರೇಲಿ ನಮಗೆ ಫಸ್ಟ್ ಒಂದು ಡೌಟ್ ಬರುತ್ತೆ. ಪೇಷಂಟ್ ನಮಗೆ ಬರ್ತಾರೆ, ನೋವಿಂದ ಬರ್ತಾರೆ, ಇಲ್ಲ ಸ್ವೆಲ್ಲಿಂಗಿಂದ ಬರ್ತಾರೆ, ಮತ್ತು ನಾವು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇಲಿ ನಮಗೆ ಸ್ವಲ್ಪ ಡೌಟ್ ಏನಾದಿರುತ್ತೆ. ಆಮೇಲೆ CT ಅಥವಾ MRI ಸ್ಕ್ಯಾನ್ ಮಾಡಬೇಕಾಗುತ್ತೆ. ಬಯಾಪ್ಸಿ ಅಂತ ಮಾಡ್ತೀವಿ, ಅಂದರೆ ಆ ಟಿಶ್ಯೂ ತೆಗೆದು ಅದು ಏನು ಟಿಶ್ಯೂ ಅಂತ ನೋಡ್ಬಿಟ್ಟು ಯಾವ ಥರ ಕ್ಯಾನ್ಸರ್, ಯಾವ ಥರ ಸೆಲ್ಸಿಂದ ಬಂದಿರೋ ಕ್ಯಾನ್ಸರ್ ಅಂತ ನೋಡ್ತೀವಿ. ಅರ್ಥ ಆಯ್ತಾ? ಮೂಲೆಯಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಇರ್ತವೆ. ಸೊ ಯಾವ ಥರ ಸೆಲ್ಸಿಂದ ಬಂದಿದೆ ಅದ್ರ ಬೇಸ್ಡ್ ಆನ್ ದಟ್ ಅದು ಫ್ಯೂಚರ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ. ಅಂದರೆ ಫುಲ್ ರ್ಯಾಪಿಡ್ ಆಗಿ ಫುಲ್ ಬೋನನ್ನು ತಿನ್ಬಿಡುತ್ತಾ, ಇಲ್ಲ ಅದು ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗುತ್ತಾ, ಅದೆಲ್ಲ ನೋಡೋಕ್ಕೆ ಇದು ಬಯಾಪ್ಸಿ ಎಲ್ಲ ಮಾಡಬೇಕು. ಇಷ್ಟು ಬರೀ ಡಯಾಗ್ನೋಸಿಸ್ ಮಾತ್ರ. ಅದ್ರ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟು, ಆಯಿತಾ. ಸೊ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರು ಸ್ಮಾಲ್ ಡಿಫ್ರೆಂಟ್ ಟೈಪ್ಸ್ ಇವೆ. ಅಂದರೆ ಸರ್ ಈಗ ಬೋನ್ ಕ್ಯಾನ್ಸರ್ ಅಲ್ಲೂ ಕೂಡ ಟೈಪ್ಸ್ ಆಫ್ ಬೋನ್ ಕ್ಯಾನ್ಸರ್ ಅಂತ ಏನಾದರೂ ಇದೆಯಾ ಒಂದೊಂದು ಭಾಗದಲ್ಲಿ ಬರುವಂಥದ್ದು? ಅದೇ ಬೋನಲ್ಲಿ ನಾ ಹೇಳಿದ ಥರ ಮೆನಿ ಸೆಲ್ಸ್ ಇರುತ್ತೆ, ಆಯಿತಾ. ಈಚ್ ಸೆಲ್ಲಿಂದ ಬರೋ ಕ್ಯಾನ್ಸರ್ ಒಂದೊಂದು ಟೈಪ್ ಇರುತ್ತೆ, ಆಯಿತಾ. ಆ್ಯಂಡ್ ಯಂಗ್ ಏಜಲ್ಲಿ ಬರೋ ಕ್ಯಾನ್ಸರ್ ಒಂದು, ಓಲ್ಡ್ ಏಜ್ ಬರೋ ಕ್ಯಾನ್ಸರ್ ಒಂದು. ಕ್ಯಾನ್ಸರ್ ಅಂದರೆ ಅದು ಒಂದು ಕಾಮನ್ ಟರ್ಮ್, ಆಯಿತಾ. ಬಟ್ ಕ್ಯಾನ್ಸರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತವೆ, ಆಯಿತಾ. ಇವಾಗ ಸೊ ಥ್ರೋಟ್ ಕ್ಯಾನ್ಸರ್ ಇದೆ, ಇಲ್ಲ ಬ್ಲಡ್ ಕ್ಯಾನ್ಸರ್ ಇದೆ. ಅದು ನಾವು ಕಾಮನ್ ಮ್ಯಾನಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಅಷ್ಟೇ, ಬಟ್ ಆ ಬ್ಲಡ್ ಕ್ಯಾನ್ಸರಲ್ಲೂ ಎಷ್ಟೋ ಟೈಪ್ಸ್ ಇವೆ. ಅದೇ ಥರ ಬೋನ್ ಕ್ಯಾನ್ಸರಲ್ಲೂ ಎಷ್ಟೋ ಟೈಪ್ಸ್ ಇವೆ, ಆಯಿತಾ. ಸೊ ಅದಕ್ಕೆ ನಾವು ಆಪ್ರೇಷನ್ ಅಂದರೆ ಸಿಂಪಲ್ ಆಗಿ ಬರೀ ಆ ಕ್ಯಾನ್ಸರ್ ಇರೋ ಭಾಗ ಮಾತ್ರ ತೆಗೆದು ಅದರಲ್ಲಿ ಸ್ವಲ್ಪ ಬೋನ್ ಚಿಪ್ಸ್ ಹಾಕೋದು, ಅದರಿಂದ ಟೋಟಲ್ ಬೋನನ್ನೇ ರೀಪ್ಲೇಸ್ ಮಾಡೋ ತನಕ. ಅಂದರೆ ಇವಾಗ ನಿಮ್ಮ ಕೈ ಬೋನಲ್ಲಿ ಕ್ಯಾನ್ಸರ್ ಆಗಿದೆ ಅಂದರೆ ಆ ಫುಲ್ ಬೋನನ್ನು ತೆಗೆದು ರೀಪ್ಲೇಸ್ ಮಾಡೋದು, ಇಲ್ಲ ತೊಡೆ ಬೋನಲ್ಲಿ ಕ್ಯಾನ್ಸರ್ ಆಗಿದೆ ಅಂದರೆ ಫುಲ್ ಬೋನನ್ನು ರೀಪ್ಲೇಸ್ ಮಾಡೋದು, ಅದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ತನಕ ಇರುತ್ತೆ. ಅಂದರೆ ಅದರಲ್ಲೂ ಜಾಯಿಂಟ್ ರೀಪ್ಲೇಸ್ಮೆಂಟು ಬರುತ್ತೆ. ಜಾಯಿಂಟ್ ರೀಪ್ಲೇಸ್ಮೆಂಟ್ ಪ್ಲಸ್ ಬೋನ್ ರೀಪ್ಲೇಸ್ಮೆಂಟು, ಆಯಿತಾ. ಟ್ಯೂಮರ್ ಪ್ರಾಸೆಸಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಆಸ್ಟಿಯೋಆರ್ಥ್ರೈಟಿಸಲ್ಲಿ ನಿಮಗೆ ಹೇಳಿದೆ, ಬರೀ ಸ್ವಲ್ಪ ಸೌದೋಗಿರೋ ಭಾಗ ಮಾತ್ರ ತೆಗೆದು ಹೊಸ ಮೆಟಲ್ ಹಾಕ್ತೀವಿ. ಇದರಲ್ಲಿ ಆ ಥರ ಅಲ್ಲ, ಫುಲ್ ಕ್ಯಾನ್ಸರ್ ಇರೋ ಬೋನ್ ಪೂರ್ತಿ ತೆಗೆದು ಹೊಸ ಬೋನ್ ಹಾಕಬೇಕು. ಬೋನಲ್ಲಿ ಇರೋ ಕ್ಯಾನ್ಸರ್ ಬೋನಲ್ಲಿ ಮಾತ್ರ ಇದ್ದರೆ ಆ ಥರ ಮಾಡಬಹುದು. ಅಕ್ಕಪಕ್ಕ ಟಿಶ್ಯೂಗೆ ಹೋಗಿದ್ರೆ ಅದ್ರ ಅಷ್ಟು ರಿಸಲ್ಟ್ ಇರಲ್ಲ. ಆವಾಗ ನಾವು ಅದೆಲ್ಲ ತೆಗೆದು ಆಮೇಲೆ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಜೊತೆಗೆ ನಾವು ಕೀಮೋಥೆರಪಿ, ರೇಡಿಯೋಥೆರಪಿ ಅದಕ್ಕೆ ಕೊಡಬೇಕಾಗತ್ತೆ. ಅದೇ ಬೋನ್
ಬೋನ್ ಕ್ಯಾನ್ಸರ್ದು ಟ್ರೀಟ್ಮೆಂಟು. ಓಕೆ ಸರ್, ಈಗ ನಾರ್ಮಲಿ ಬೋನ್ ಕ್ಯಾನ್ಸರ್ ಆ ಕ್ಯಾನ್ಸರ್ ಅನ್ನೋ ಹೆಸರು ಕೇಳಿದ್ರೇ ಜನಗಳು ಭಯ ಪಡ್ತಾರೆ. ಒಂದ್ಸತಿ ಕ್ಯಾನ್ಸರ್ ಬಂದರೆ ಅಷ್ಟೇ ಸತ್ತೋಗ್ಬಿಡ್ತೀವಿ ನಾವು, ಆ ಥರದ ಒಂದು ಭಯ ಪ್ರತಿಯೊಬ್ಬರಲ್ಲಿ ಇರುತ್ತೆ ಸರ್. ಈ ಥರ ಒಂದು ಬೋನ್ ಕ್ಯಾನ್ಸರ್ ಯಾವುದೇ ಥರ ಕ್ಯಾನ್ಸರ್ ಇದ್ರೂ ಕೂಡ ಮೂಳೆಗಳಲ್ಲಿ ಬರುವಂತಹ ಕ್ಯಾನ್ಸರ್ಗೆ ಕಂಪ್ಲೀಟ್ ಟ್ರೀಟ್ಮೆಂಟನ್ನು ಕೊಡಬಹುದಾ? ಕ್ಯಾನ್ಸರ್ ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಇದು? ಅದೇ ನಾನು ಹೇಳ್ತೀನಿ, ಮತ್ತು ಡಿಫ್ರೆಂಟ್ ಟೈಪ್ಸ್ ಇದೆ. ಕೆಲವೊಂದು ಕ್ಯಾನ್ಸರ್ಗಳು ಕಂಪ್ಲೀಟ್ ಕ್ಯೂರ್ ಆಗುತ್ತೆ, 100% ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ. ಕೆಲವೊಂದು ಕ್ಯಾನ್ಸರ್ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅದು ವಾಪಸ್ ಬರೋಕ್ಕೆ ಚಾನ್ಸಸ್ ಇದೆ. ಆಯಿತಾ, ನಾವು 5 years ಸರ್ವೈವಲ್ ಅಂತ ನೋಡ್ತೀವಿ. ಅಂದರೆ ಆಪ್ರೇಷನ್ ಮಾಡಿ 5 years ತನಕ ಅದು ಕ್ಯಾನ್ಸರ್ ವಾಪಸ್ ಬರದೇ ಇರೋದು ನಮಗೆ ಲ್ಯಾಂಡ್ ಮಾರ್ಕ್. ಅಂದರೆ ಫ್ಯೂಚರಲ್ಲಿ ಬರಬಹುದು, ಬಟ್ 5 years ಅವರು 5 years ಆಗಿ ನೋಡ್ತೀವಿ. ಇವಾಗ ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಿದೆ, 15 to 20 years ಅಂತ ಹೇಳಿದೆ. ಇದರಲ್ಲಿ ನಾವು 5 years ನೋಡ್ತೀವಿ. 5 years ಅಲ್ಲಿ ವಾಪಸ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್. ಅರ್ಥ ಆಯ್ತಾ? ಸೊ ಕ್ಯಾನ್ಸರ್ದು ಟ್ರೀಟ್ಮೆಂಟು ವೇರಿ ಆಗುತ್ತೆ. ಕ್ಯಾನ್ಸರ್ ಎಷ್ಟು ಥರ ಇದೆ ಅದೇ ಥರ ಅಷ್ಟು ಥರ ಟ್ರೀಟ್ಮೆಂಟ್ ಆಪ್ಷನ್ಸು ಇದೆ. ಸೊ ಸ್ಪೆಸಿಫಿಕ್ ಆಗಿ 100% ಕ್ಯೂರ್ ಆಗತ್ತಾ ಅಂತ ಹೇಳೋದಕ್ಕೆ ಸ್ಮಾಲ್ ಕ್ಯಾನ್ಸರ್ಗಳು ಬಿನೈನ್ ಆಗಿರುತ್ತೆ, ಅಂದರೆ ಸಿಂಪಲ್ ಕ್ಯಾನ್ಸರ್ ಆಗಿರುತ್ತೆ, ಅದು ಬೇರೆ ಈ ಕಡೆ ಆ ಕಡೆ ಹೋಗಲ್ಲ. ಕೆಲವೊಂದು ಕ್ಯಾನ್ಸರು ಲಂಗ್ಸ್ಗೆ ಹೋಗುತ್ತೆ, ಹಾರ್ಟಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ, ಮೆಟಾಸ್ಟಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಆ ಥರ ಮೆಟಾಸ್ಟಾಟಿಕ್ ಕ್ಯಾನ್ಸರು ಅದ್ರದ್ದು ರಿಸಲ್ಟ್ಸ್ ಅಷ್ಟು ಚೆನ್ನಾಗಿಲ್ಲ. ಆವಾಗ ನಾವು ಕೀಮೋಥೆರಪಿ, ರೇಡಿಯೋಥೆರಪಿ ಅದೆಲ್ಲ ಕೊಡಬೇಕಾಗತ್ತೆ. ಆಪರೇಷನ್ ಜೊತೆ ಅದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಆಗಿ ಮಾಡಬೇಕಾಗತ್ತೆ. ಓಕೆ ಸರ್, ಈಗ ಏನು ಬೋನ್ ಕ್ಯಾನ್ಸರ್ ಅಂತ ತೊಗೊಂಡಾಗ್ಲೇ ಕ್ಯಾನ್ಸರು ಬಂದಾದ್ಮೇಲೆ ಗೊತ್ತಾಗೋದು, ಬರೋದಕ್ಕಿಂತ ಮುಂಚೆ ಅದು ಇನ್ನು ಇವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ ಅದು ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆ್ಯಂಡ್ ಇವಾಗ ಯಾವ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋರಿಗೆ ಬೋನ್ ಕ್ಯಾನ್ಸರ್ ಕಂಡು ಬರಬಹುದು ಸರ್? ಇವಾಗ ಕೀಲು ನೋವು ಅಂತ ಹೇಳಿದ್ರಿ, ಆ್ಯಂಡ್ ಮೂಳೆ ನೋವು ಅಂತ ಹೇಳಿದ್ರೆ ಅದು ಹೆಚ್ಚಾದಾಗ ಅದು ಬೋನ್ ಕ್ಯಾನ್ಸರ್ ಆಗಿ ಟರ್ನ್ ಆಗುವಂತಹ ಒಂದು ಏನಾದರೂ ಇರುತ್ತಾ? ಬೋನ್ ಕ್ಯಾನ್ಸರ್ ಯಾಕೆ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಯಿತಾ, ಬೇಸಿಕ್ಲಿ ಸೆಲ್ ಮ್ಯೂಟೇಷನ್ ಹೆಂಗೆ ಆಗತ್ತೆ ಅದೆಲ್ಲ ನಮ್ಗೆ ಗೊತ್ತು, ಬಟ್ ಯಾವ ಜನಕ್ಕೆ ಬರುತ್ತೆ, ಇವಾಗ ಒಬ್ಬರ ಮುಂದೆ ತೋರಿಸಿ ಇವ್ರಿಗೆ ಬರುತ್ತಾ ಬರಲ್ವಾ ಅಂತ ಹೇಳಿದರೆ ಗೊತ್ತಾಗಲ್ಲ. ಆಯಿತಾ, ಸೊ ಬೋನ್ ಕ್ಯಾನ್ಸರ್ ಯಾರಿಗೆ ಬರುತ್ತೆ ಅದು ನಮಗೆ ಹೇಳಕ್ಕೆ ಬರೋದಿಲ್ಲ. ಸ್ಮಾಲ್ ಕ್ಯಾನ್ಸರ್ಗಳು ನಾವು ಡಿಟೆಕ್ಟ್ ಮಾಡೋದು ಇನ್ಸ್ಟೆಂಟಾಗಿ ಎಕ್ಸ್ರೇ ಮಾಡಿರ್ತೀವಿ. ಆಯಿತು, ಶೋಲ್ಡರ್ ಪೇಯ್ನ್ ಅಂತ ಎಕ್ಸ್ರೇ ಮಾಡಿರ್ತೀವಿ, ಕೈ ಬೋನಲ್ಲಿ ಕ್ಯಾನ್ಸರ್ ಇರಬಹುದು. ಆ ಥರ ಇನ್ಸಿಡೆಂಟ್ಲಿ ಡಿಟೆಕ್ಟೆಡ್ ಕ್ವೈಟ್ ಕಾಮನ್. ಬಟ್ ಯೂಶಲಿ ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಮೇಲೆ ಚರ್ಮ ಕಲರ್ ಚೇಂಜ್ ಆಗೋದು, ಇಲ್ಲ ಚರ್ಮದ ಮೇಲೆ ರಕ್ತನಾಳಗಳು ದೊಡ್ಡ ದೊಡ್ಡದಾಗಿ ಕಾಣಿಸೋದು, ಆ ಥರ ಇರೋದು ಯೂಶಲಿ ಕ್ಯಾನ್ಸರ್ದು ಫಸ್ಟ್ ಸ್ಟೇಜು. ಆಯಿತಾ, ಆ ಥರ ಇದ್ದರೆ ಇಮಿಡಿಯೇಟ್ಲಿ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಎಕ್ಸ್ರೇಸ್ ಅದೆಲ್ಲ ಮಾಡಿ ನೋಡಬೇಕು. ಓಕೆ ಸರ್, ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವೀಗ ಬಂದಿದ್ದೀವಿ. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಎಷ್ಟೋ ಜನಕ್ಕೆ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ. ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ಅದನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿಂಟ್ ಪೇನ್, ಕೀಲು ನೋವು, ಹಾಗೆ ಮೂಳೆ ನೋವಾಗಿರ್ಬೋದು, ಆ್ಯಂಡ್ ಬೋನ್ ಕ್ಯಾನ್ಸರ್, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ರೀತಿ ಟ್ರೀಟ್ಮೆಂಟನ್ನು ತಗೊಳ್ಬೋದು, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹಾಗೆ ಮುಂದಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಬಗ್ಗೆ, ದೇಹಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಹೊತ್ತು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಹಂಸ ಟಿವಿ. ನಮಸ್ತೆ.